ಮೊಟ್ಟ ಮೊದಲನೇದಾಗಿ ಪೂಜ್ಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ಆತ್ಮ ನಮನಗಳನ್ನ ಸಲ್ಲಿಸ್ತಾ ನಿಸರ್ಗ ಮಾತೆ ಭೂಮಿ ತಾಯಿ ಪಂಚಭೂತಗಳಿಗೆ ಹಾಗೂ ನಮಗೆ ಜನ್ಮ ನೀಡಿದ ತಂದೆ ತಾಯಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಇವತ್ತು ನಾನು ತೆಗೆದುಕೊಂಡಿರತಕ್ಕಂತಹ ವಿಚಾರ, ಸತ್ಸಂಗಕ್ಕೆ ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಚಾರ ಪವರ್ ಆಫ್ ಯುವರ್ ಸಬ್ ಕಾನ್ಶಿಯಸ್ ಮೈಂಡ್. ನೀವಾಗ್ಲೇ ಇದನ್ನ ಎಷ್ಟೋ ಸಲ ಕೇಳಿದಿರಿ. ಸೇತು ವಿಜ್ಞಾನದಲ್ಲಿರ್ಬೋದು, ಹಲವಾರು ಪಿರಮಿಡ್ ಮಾಸ್ಟರ್ಸ್ ಗಳ, ಸೀನಿಯರ್ ಮಾಸ್ಟರ್ಸ್ ಗಳ ಜ್ಞಾನದಿಂದ ಈ ಒಂದು ಜ್ಞಾನವನ್ನ ಪಡೆದಿರ್ಬೋದು. ಪುನಃ ಪುನಃ ಮನನ ಮಾಡ್ಕೊಂಡ್ರೆ, ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಹಲವಾರು ರೀತಿಯ ಬದಲಾವಣೆಗಳನ್ನ ನಾವು ನೋಡ್ಕೋಬಹುದು ಮಾಸ್ಟರ್ಸ್. ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿಯನ್ನ ತಿಳಿಯಿರಿ. ನಮ್ಮ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ನಲ್ಲಿರತಕ್ಕಂತಹ ಶಕ್ತಿ ಏನು ಎನ್ನುವುದನ್ನ ಇವತ್ತು ನಾವು ಬಿಡಿ ಬಿಡಿಯಾಗಿ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಇದನ್ನ ಬರೆದವರು ಡಾಕ್ಟರ್ ಜೋಸೆಫ್ ಮರ್ಫಿ ಅಂತ ಹೇಳಿ. ಅದ್ಭುತವಾದ ಒಂದು ಆಡಿಯೋ ಅಥವಾ ವಿಡಿಯೋನ ನಾನು ಕೇಳಿದೆ. ಅದರಲ್ಲಿರೋ ಎಲ್ಲಾ ಪಾಯಿಂಟ್ಸ್ ಗಳನ್ನ ನಾನು ಬರ್ಕೊಂಡೆ. ಸೊ ಅದ್ಭುತವಾಗಿ ಇದೆ ಅಂತ ಅನ್ನಿಸ್ತು. ಅದನ್ನ ಅಳವಡಿಕೆ ಮಾಡಿಕೊಂಡು ಅನುಭವದ ಮೂಲಕ ಎಲ್ಲರಿಗೂ ಇದು ತಲುಪಲಿ ಅಂತ ಹೇಳಿ ಈ ಒಂದು ಸಬ್ಜೆಕ್ಟ್ ನ ತಗೊಂಡಿದೀನಿ. ಸೊ ಇದಕ್ಕೆ ಕೆಲವು ಅಫರ್ಮೇಶನ್ಸ್ ಗಳು ಮಧ್ಯ ಮಧ್ಯ ಬರುತ್ತೆ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಅವರು ಬರ್ಕೊಳ್ಬಹುದು ಮಾಸ್ಟರ್ಸ್. ಒಂದು ಪುಸ್ತಕ ಮತ್ತು ಪೆನ್ ಅನ್ನ ಹಿಡಿದುಕೊಂಡು ಅಫರ್ಮೇಶನ್ಸ್ ಗಳು ಬಂದಾಗ ಯಾವ ಯಾವ ವಿಷಯದಲ್ಲಿ ನಾವು ಯಾವ ರೀತಿಯ ಅಫರ್ಮೇಶನ್ಸ್ ಗಳನ್ನ ಮಾಡ್ಕೊಂಡ್ರೆ ನಾವು ಏನ್ ಅನ್ಕೊಳ್ತೀವೋ ಅದು ನಮಗೆ ಸಿಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಪೆನ್ನು ಮತ್ತು ಪುಸ್ತಕವನ್ನ ಜೊತೆಯಲ್ಲಿ ಇಟ್ಕೊಳ್ಳಿ. ಈಗ ನಾನು ಈ ಒಂದು ವಿಷಯವನ್ನ ಪ್ರಾರಂಭ ಮಾಡ್ತೀನಿ. ನಮಗೆ ಏನ್ ಬೇಕು ಅನ್ನೋದನ್ನ, ನಮಗೆ ಈ ಜೀವನದಲ್ಲಿ ಏನೆಲ್ಲ ಬೇಕು ಅಂತ ನಾವು ಅನ್ಕೊಂಡಿದೀವೋ, ಅದು ಆರೋಗ್ಯ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಅಥವಾ ಒಂದು ಸಮೃದ್ಧಿಯಾದ ಆನಂದಮಯವಾದ ಜೀವನ ಆಗಿರ್ಬೋದು, ಅಥವಾ ನಮ್ಮ ಒಂದು ಸಂಬಂಧಗಳಲ್ಲಿ ಬಾಂಧವ್ಯಗಳು ಅದ್ಭುತವಾಗಿ ಇರ್ಬೇಕು ಅನ್ನೋ ವಿಚಾರಗಳಿರ್ಬೋದು, ಪ್ರೀತಿ ಅನ್ನೋದಿರ್ಬೋದು, ಅಥವಾ ಶಾಂತಿ, ನಾವು ಮಾಡತಕ್ಕಂತ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಅನ್ನೋದಿರ್ಬೋದು. ಇವೆಲ್ಲವೂ ಕೂಡ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಸಂಬಂಧಪಟ್ಟಂತ ಒಂದು ಕೀ ಅನ್ನೋದು ನಮ್ಮ ಒಳಗಡೆನೆ ಇದೆ ಅಂತ ಹೇಳಿ ಡಾಕ್ಟರ್ ಜೋಸೆಫ್ ಮರ್ಫಿ ಅವರು ತಿಳಿಸ್ಕೊಡ್ತಿದ್ದಾರೆ. ನಮಗೆ ಏನ್ ಬೇಕೋ ಎಲ್ಲವನ್ನ ನಾವು ನಮ್ಮ ಒಳಗಿನಿಂದನೇ ಪಡ್ಕೊಳ್ಬಹುದು ಅನ್ನೋ ವಿಚಾರಗಳನ್ನ ಇಲ್ಲಿ ತಿಳಿಸ್ತಿದ್ದಾರೆ. ಆದ್ರೆ ಇದನ್ನ ನಮ್ಮಲ್ಲೇ ಇದೆ ಅಂದಾಗ ಹೊಸಬ್ರಿಗೆ ಏನಪ್ಪಾ ಇದು, ಯಾವ ರೀತಿ ಇದನ್ನ ನಂಬ್ಕೊಳ್ಳೋದು ಅಂತ ಅನ್ನಿಸ್ಬೋದು. ಕೇಳಿದವ್ರಿಗೆ ಇದು ಗೊತ್ತಿದೆ ಅಂತಾನು ಅನ್ನಿಸ್ಬೋದು. ಏನೇ ಗೊತ್ತಿರ್ಲಿ ಮಾಸ್ಟರ್ಸ್, ಹೊಸಬರಾಗಿ ಕೇಳಿ. ಯಾವುದೇ ಒಂದು ವಿಚಾರವನ್ನ ಇವತ್ತಿನ ಪ್ರಥಮ ಕ್ಲಾಸ್ ಅನ್ನೋ ತರ ನಾವು ಕೇಳಿದಾಗ ಅಲ್ಲಿ ಏನೋ ಒಂದು ಚೇಂಜಸ್, ಏನೋ ಒಂದು ಕಲಿಯೋದು ನಮಗೆ ಸಿಗತ್ತೆ. ಸೊ ನಾವು ನಮಗೆ ಬೇಕಾದಂತಹ ವಿಚಾರಗಳನ್ನ ಹೊರಗಡೆ ಹುಡುಕ್ತಾ ಇರ್ತೀವಿ, ಅಥವಾ ಯಾವ್ದಾದ್ರು ಗುರುಗಳು, ಮಾಸ್ಟರ್ಸ್ ಗಳ ಹತ್ರ ಆ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕ್ಲಿಕ್ಕೆ ಶುರು ಮಾಡ್ತಿರ್ತೀವಿ. ಹಾಗೆ ಪುಸ್ತಕಗಳಲ್ಲಿನೂ ಕೂಡ ನಾವು ಸರ್ಚ್ ಮಾಡ್ತಾ ಇರ್ತೀವಿ. ನಮ್ಮ ಒಳಗೆ ಬರತಕ್ಕಂತಹ ಪ್ರಶ್ನೆಗಳಿಗೆ ಏನು ಪರಿಹಾರ ಇರ್ಬೋದು, ನಮ್ಮ ಒಳಗಡೆ ಆಗತಕ್ಕಂತಹ ಗೊಂದಲಗಳಿಗಿರ್ಬೋದು, ಏನ್ಗೆ ಅನ್ನೋ ಒಂದು ಪರಿಹಾರವನ್ನ ನಾವು ಹೊರಗಡೆನೆ ಹುಡುಕ್ತಾ ಇರ್ತೀವಿ. ಈ ಜಗತ್ತಿನಲ್ಲಿ ಹುಡುಕ್ತಾ ಇರತಕ್ಕಂತಹ ಉತ್ತರಗಳಿಗೆ ಈಗಾಗಲೇ ನಿಮ್ಮ ಮನಸ್ಸಿನ ಒಳಗಡೆ ಶಾಂತವಾಗಿ ನೆಲೆಸಿದೆ. ನಿಮಗೆ ಬೇಕಾದಂತಹ ಪ್ರತಿಯೊಂದು ಉತ್ತರಗಳಿಗೂ ಕೂಡ, ನಿಮ್ ಪ್ರಶ್ನೆಗಳಿಗೆ ಉತ್ತರಗಳು ನಿಮ್ಮ ಒಳಗಡೆನೆ ಶಾಂತ ರೂಪದಲ್ಲಿ ಇದೆ. ಅದನ್ನ ಯಾವ ರೀತಿ ಕಂಡುಕೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಕೇಳಲಿಕ್ಕೆ ವಿಚಿತ್ರ ಅನಿಸ್ಬೋದು ಹೊಸಬರಿಗೆ, ಆದ್ರೆ ಇದು ನಿಜ ಆಗಿದ್ರೆ, ನಮ್ಮೊಳಗೆ ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಇದೆ ಅನ್ನೋದಿದ್ರೆ, ನಾವ್ ಇಷ್ಟು ವರ್ಷ ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಕಷ್ಟಗಳನ್ನ, ಸಮಸ್ಯೆಗಳನ್ನ, ರೋಗಗಳನ್ನ ಪ್ರಶ್ನೆ ಬರ್ಬೋದು. ಆಗ ಆ ಎಲ್ಲ ಕಹಿ ನೆನಪುಗಳು ಕೂಡ ನಮ್ಗೆ ಒಂದು ಕ್ಷಣ ನೆನಪು ಆಗ್ಬೋದು. ನಾವು ಎಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತಿದೀವಿ, ಸಮಾಜ ಹೇಳಿದ ಹಾದಿಯಲ್ಲೇ ನಡ್ಕೊಂಡ್ ಬರ್ತಾ ಇದೀವಿ. ಈ ಒಂದು ಪ್ರಪಂಚದಲ್ಲಿ ಏನೇನ್ ರೂಲ್ಸ್ ಗಳಿದಾವೋ, ನಿಯಮಗಳಿದಾವೋ ಎಲ್ಲವನ್ನ ನಾವು ಪಾಲನೆ ಮಾಡ್ತಾ ಬರ್ತಾ ಇದೀವಿ. ಆದ್ರೂ ನಮ್ಮ ಪರಿಸ್ಥಿತಿ ಅನ್ನೋದು ಬದಲಾಗ್ತಾ ಇಲ್ಲ. ಇಂದಿಗೂ ಕೂಡ ನಮ್ಗೆ ಹಣಕಾಸಿನ ತೊಂದರೆಯಲ್ಲಿರ್ಬೋದು, ಅಥವಾ ತುಂಬಾ ಒತ್ತಡ ರಹಿತ ಜೀವನವನ್ನ ನಾವು ನಡೆಸ್ತಾ ಇರ್ಬೋದು,
ಅಥವಾ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಸಿಲುಕಿಕೊಂಡು ಒಂಥರ ಎಲ್ಲೋ ನಾವು ಇಕ್ಕಟ್ಟಿನಲ್ಲಿ ಸಿಗಾಕೊಂಡಿರುವಂತಹ ಒಂದು ಭಾವನೆ ಇರ್ಬೋದು. ಇಲ್ಲಿ ಮರ್ಫಿ ಅವ್ರು ಹೇಳ್ತಾ ಇದಾರೆ, ನಾನು ಕೂಡ ನಿಮ್ಮದೇ ಆದಂತ ಒಂದು ಪರಿಸ್ಥಿತಿಯಲ್ಲಿದೆ. ಒತ್ತಡ, ಆಘಾತ, ರೋಗ, ಮತ್ತೆ ಹಣಕಾಸಿನ ತೊಂದರೆಗಳು, ಮತ್ತೆ ಸಂಬಂಧಗಳಲ್ಲಿ ಸರಿ ಇಲ್ಲದ ಜೀವನ, ಈ ರೀತಿ ನಾನು ಕೂಡ ಇದ್ದೆ ಅಂತ ಇಲ್ಲಿ ತಿಳಿಸ್ತಿದ್ದಾರೆ. ಹತಾಶೆ ಅನ್ನೋದಿರ್ಬೋದು, ಸುಸ್ತು ಮತ್ತು ಜೀವನ ನನ್ನ ಪರವಾಗಿ ಇಲ್ಲ ಎಂಬ ನಂಬಿಕೆ, ಇದೊಂದು ಜೀವನ ನನ್ನ ಜೊತೆಗೆ ಇಲ್ಲ, ನಾನು ಹುಟ್ಟಿದ್ದೇ ವೇಸ್ಟ್ ಅನ್ನೋ ಒಂದು ಭಾವನೆ, ಇವೆಲ್ಲವೂ ಕೂಡ ಅವ್ರಿಗೂ ಕೂಡ ಇತ್ತಂತೆ. ಯಾವಾಗ ಈ ಒಂದು ವಿಚಾರ ಅಂದ್ರೆ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ನಮ್ಮೊಳಗಡೆ ಇದೇ ಉತ್ತರ ಅನ್ನೋ ವಿಚಾರ ಮರ್ಫಿ ಅವರಿಗೆ ತಿಳಿತೋ, ಅವರು ಇದನ್ನ ಅಳವಡಿಸ್ಕೊಂಡಿದ್ದಾರೆ. ಇದು ಕೇವಲ ಮ್ಯಾಜಿಕ್ ಅಲ್ಲ, ಇದೊಂದು ಶಕ್ತಿಯುತವಾದ ಭರವಸೆ ಅಂತ ಇಲ್ಲಿ ತಿಳಿಸ್ತಿದ್ದಾರೆ. ನಿಮ್ಮ ಮನಸ್ಸನ್ನ ಬದಲಾಯಿಸಿ, ನೀವು ನಿಮ್ಮ ಪ್ರಪಂಚವನ್ನೇ ಬದಲಾಯಿಸುತ್ತೀರಿ. ಎಷ್ಟು ಚೆನ್ನಾಗಿ ಒಂದು ಕೋಟನ್ನ ಕೊಟ್ಟಿದ್ದಾರೆ. ಯಾವಾಗ ನಮ್ಮ ಮನಸ್ಸನ್ನ ನಾವು ಬದಲಾಯಿಸ್ಕೊಳ್ತೀವೋ, ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಬರೀ ಕೆಟ್ಟದೇ ತುಂಬಿಕೊಂಡಿದೀವಿ ಮಾಸ್ಟರ್ಸ್. 100ಗೆ 88 90% ನಾವು ನಕಾರಾತ್ಮಕ ಆಲೋಚನೆಗಳನ್ನೇ ತುಂಬಿಕೊಂಡಿರ್ತೀವಿ. ಯಾವಾಗ ಆ ನಕಾರಾತ್ಮಕ ಆಲೋಚನೆಗಳನ್ನ ಬಿಟ್ಟು ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ಲಿಕ್ಕೆ ಶುರು ಆಗ್ತೀವೋ, ಆಗ ನಕಾರಾತ್ಮಕಗಳು ಸಕಾರಾತ್ಮಕವಾಗಿ ಪರಿವರ್ತನೆಯನ್ನ ಹೊಂದುತ್ತೆ. ಸೊ ನಿಮ್ಮ ಮನಸ್ಸನ್ನ ನೀವು ಯಾವಾಗ ಬದಲಾಯಿಸ್ತೀರೋ, ನೀವು ನಿಮ್ಮ ಪ್ರಪಂಚವನ್ನೇ ಬದಲಾಯಿಸ್ತೀರಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಸುಪ್ತ ಮನಸ್ಸು ಅನ್ನೋದು ಒಂದು ಅದೃಶ್ಯ ಇಂಜಿನ್ ಅಂತ ಇಲ್ಲಿ ಡಾಕ್ಟರ್ ಮರ್ಫಿ ಅವರು ತಿಳಿಸ್ಕೊಳ್ತಿದ್ದಾರೆ. ಅದು ಒಂದು ಅದೃಶ್ಯ, ಕಣ್ಣಿಗೆ ಕಾಣದ ಒಂದು ಇಂಜಿನ್, ಕಣ್ಣಿಗೆ ಕಾಣದೆ ಕೆಲಸ ಮಾಡ್ತಾ ಇದೆ, ನಿಮಗ್ ಕಂಡ್ಕೋಬೇಕು ಅದನ್ನ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಿದ್ದಾರೆ. ಈ ಪುಸ್ತಕ, ಈ ಏನ್ ಆಡಿಯೋ ಇದೆಯಲ್ಲ, ನಿಮ್ಮೊಂದಿಗೆ ನೀವು ನಡೆಸುತ್ತಿರುವ ಯುದ್ಧವನ್ನ ನಿಲ್ಲಿಸಲು, ಈಗ ನಮ್ಮೊಳಗೆ ನಾವು ಏನೆಲ್ಲ ಕಷ್ಟಗಳಿಗೆ ನಮ್ಮೊಳಗೆ ನಾವು ಯುದ್ಧನ ಮಾಡ್ತಾ ಇದೀವೋ, ಈ ಒಂದು ಇವತ್ತಿನ ಒಂದು ವಿಚಾರದಿಂದ ನೀವು ಆ ಯುದ್ಧದಿಂದ ಹೊರಗ್ ಬರ್ತೀರಾ, ಯಾವ ರೀತಿ ಪರಿಹಾರವನ್ನ ಕಂಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊತೀರಾ ಮಾಸ್ಟರ್ಸ್. ಆ ಯುದ್ಧವನ್ನ ನಿಲ್ಸಲು ಈ ಒಂದು ಕ್ಲಾಸ್ ನಿಮ್ಗೆ ಸಹಾಯ ಮಾಡುತ್ತೆ ಅಂತ ತಿಳಿಸ್ತಿದ್ದಾರೆ. ಹೆಚ್ಚಿನ ಜನರು ತಮ್ಮಲ್ಲಿರುವ ಶ್ರೇಷ್ಠ ಶಕ್ತಿಯನ್ನ, ಎಷ್ಟೋ ಜನಕ್ಕೆ ಅವರೊಳಗೆ ಒಂದು ಶ್ರೇಷ್ಠವಾದ ಶಕ್ತಿ ಇರುತ್ತೆ, ತಮ್ಮ ಸುಪ್ತ ಮನಸ್ಸು ಅಥವಾ ಸಬ್ ಕಾನ್ಶಿಯಸ್ ಮೈಂಡ್ ಅನ್ನ ಗುರುತಿಸ್ಲಿಕ್ಕೆ ಆಗ್ತಿರೋದಿಲ್ಲ. ಯಾಕಂದ್ರೆ ಆ ಶಕ್ತಿಯನ್ನ ಯಾವ ರೀತಿ ನಾನು ಕಂಡ್ಕೊಳ್ಬೇಕು ಅನ್ನೋ ಮಾರ್ಗ ಅವರಿಗೆ ತಿಳಿತಿರೋದಿಲ್ಲ. ಸೊ ಇದು ಕೇವಲ ಕಲ್ಪನೆ ಅಲ್ಲ, ಇದು ನಿಮ್ಮ ಜೀವನದ 95% ಅಷ್ಟು ನಿಯಂತ್ರಿಸುವ ಅದೃಶ್ಯ ಇಂಜಿನ್ ಅಂತ ಹೇಳ್ತಿದ್ದಾರೆ. ನಾನು ಹೇಳ್ತಾ ಇರೋದು ಕೇವಲ ಕಲ್ಪನೆ ಅಲ್ಲ, ಕಾಲ್ಪನಿಕ ಕಥೆ ಅಲ್ಲ. ನಿಜವಾಗ್ಲೂ ನೀವು ಪ್ರಯತ್ನ ಅಥವಾ ಪ್ರಯೋಗ ಮಾಡಿದ್ದೆ ಆದ್ರೆ ನಿಮ್ಮಲ್ಲಿರತಕ್ಕಂತ 95% ಏನು ಕಷ್ಟ ನಷ್ಟಗಳಿದೆಯೋ ಅವನ್ನೆಲ್ಲವನ್ನ ಬದಲು ಮಾಡ್ಕೊಳ್ಳುವಂತಹ ಅದೃಶ್ಯ ಇಂಜಿನ್ ಇದು. ಸುಪ್ತ ಮನಸ್ಸನ್ನ ಬದಲು ಮಾಡ್ಕೊಳ್ಳೋದು ಯಾವ ರೀತಿ ಅಂತ, ನಿಮ್ಮ ನಿರ್ಧಾರಗಳಿರ್ಬೋದು, ಭಯಗಳಿರ್ಬೋದು, ಅಥವಾ ಆತ್ಮವಿಶ್ವಾಸ ಇರ್ಬೋದು, ಸಂಬಂಧಗಳು ಮತ್ತು ಆರೋಗ್ಯ ಕೂಡ ಇದರ ಮೇಲೆಯೇ ಅವಲಂಬಿತವಾಗಿದೆ. ಪ್ರತಿಯೊಂದು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವ್ ಏನೆಲ್ಲ ನೋಡ್ತಾ ಇದೀವೋ ಅವೆಲ್ಲವೂ ಕೂಡ ಯಾತಕ್ಕೋಸ್ಕರ ಅನ್ನೋದನ್ನ ನಾವಿವತ್ತು ತಿಳ್ಕೊಬಹುದು. ನೀವು ಇದನ್ನ ಉದ್ದೇಶಪೂರ್ವಕವಾಗಿ ಪ್ರೋಗ್ರಾಮ್ ಮಾಡದಿದ್ದರೆ ಅದು ನಿಮ್ಮ ಬಾಲ್ಯ, ಸಮಾಜ ಅಥವಾ ಹಳೆಯ ಕಹಿ ನೆನಪುಗಳಿಂದ ತಾನಾಗಿಯೇ ಪ್ರೋಗ್ರಾಮ್ ಆಗಿ ಬಿಡುತ್ತೆ. ನೋಡಿ ಮಾಸ್ಟರ್ಸ್, ನಾವು ನಮ್ಮ ಮನಸ್ಸಿನೊಳಗೆ ಸಿಹಿಯಾದ ಬೀಜವನ್ನ ಬಿತ್ತಲಿಲ್ಲ ಅಂತ ಹೇಳಿದ್ರೆ, ನಾವು ಸುಮ್ಮನೆನು ಇದ್ಬಿಟ್ರುನು ದಿನ ಬಳಕೆಯಲ್ಲಿ ನಾವು ಯಾವ ರೀತಿಯ ಆಹಾರವನ್ನ ಸೇವನೆ ಮಾಡ್ತಾ ಇದೀವಿ, ಯಾವ ರೀತಿಯ ಜನರ ಜೊತೆ ವಾಸ ಮಾಡ್ತಾ ಇದೀವಿ, ಯಾವ ರೀತಿಯ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದೀವಿ, ಅದನ್ನೇ ಅದು ತಗೊಂಡು ಪ್ರೋಗ್ರಾಮ್ ಮಾಡ್ಕೊಡುತ್ತೆ. ಅನಾವಶ್ಯಕವಾದ ಸನ್ನಿವೇಶಗಳನ್ನ ಆ ಸುಪ್ತ ಮನಸ್ಸು ಏನ್ ಕೇಳಿಸ್ಕೊಳುತ್ತೋ ಅದನ್ನ ಆಜ್ಞೆಯಾಗಿ ತಗೊಂಡ್ಕೊಂಡು ಅದನ್ನೇ ನಮ್ಮ ಜೀವನವಾಗಿ ಪರಿವರ್ತನೆ ಮಾಡ್ತಾ ಇರುತ್ತೆ. ಸೊ ಮರ್ಫಿ ಹೇಳ್ತಾರೆ, ನೀವೇ ನಿಮ್ಮ ಮನಸ್ಸಿನ ಪ್ರೋಗ್ರಾಮರ್ ಆಗಿ, ಯಾರಿಗೂ ನಿಮ್ಮ ಮನಸ್ಸನ್ನ ಕೊಟ್ಬಿಡ್ಬೇಡಿ, ಯಾರ್ದೋ ಮಾತುಗಳನ್ನ ಕೇಳಿಸ್ಕೊಂಡು ನಿಮ್ಮ ಜೀವನವನ್ನ ಹಾಳು ಮಾಡ್ಕೊಳ್ಬೇಡಿ. ನೀವೇ ನಿಮ್ಮ ಮನಸ್ಸಿನ ಪ್ರೋಗ್ರಾಮರ್ ಆಗಿ, ಅಂದ್ರೆ ನಿಮ್ಮ ಮನಸ್ಸಿಗೆ ಒಂದು ಸಕಾರಾತ್ಮಕ ಆಲೋಚನೆಗಳನ್ನ ನೀವೇ ಕೊಡಿ ಅನ್ನೋ ವಿಚಾರಗಳನ್ನ ಇಲ್ಲಿ ತಿಳಿಸ್ತಿದ್ದಾರೆ. ಸೊ ಆದ್ರೆ ಇಲ್ಲಿ ಜೋಸೆಫ್ ಮರ್ಫಿ ಯಾರು ಅನ್ನೋದನ್ನ ಒಂದ್ ಸ್ವಲ್ಪ ತಿಳ್ಕೊಳ್ಳೋಣ. 1963ರಲ್ಲಿ ಈ ಒಂದು ಪುಸ್ತಕವನ್ನ ಬರೆದಿದ್ದಾರೆ.
ಈಗಲೂ ಕೂಡ ಲಕ್ಷಾಂತರ ಪ್ರತಿಗಳಲ್ಲಿ ಇದು ಮಾರಾಟ ಆಗ್ತಾ ಇದೆ ಅಂತ ತಿಳಿಸ್ತಿದ್ದಾರೆ. ಜೋಸೆಫ್ ಮರ್ಫಿ ಅವರು ಒಬ್ಬ ವಿದ್ವಾಂಸಕರು ಮತ್ತೆ ಆಧ್ಯಾತ್ಮಿಕ ಚಿಂತಕರು ಮತ್ತು ಮನೋವಿಜ್ಞಾನದ ವಿದ್ಯಾರ್ಥಿ ಕೂಡ ಆಗಿರ್ತಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಅವರು ಉತ್ತಮ ಶಿಕ್ಷಕರಾಗಿರ್ತಾರೆ. ಸೊ ನಮ್ಮೊಳಗಿನ ಅಪಾರ ಶಕ್ತಿಯನ್ನ ಹೇಗೆ ಬಳಸ್ಕೊಳ್ಬಹುದು ಎಂದು ಸುಲಭವಾಗಿ ನಮ್ಗೆಲ್ಲರಿಗೂ ಕೂಡ ಈ ಒಂದು ಪುಸ್ತಕದ ಮೂಲಕ ತಿಳಿಸ್ಕೊಡ್ತಿದ್ದಾರೆ ಮಾಸ್ಟರ್ಸ್. ನಿಮ್ಮ ಸುಪ್ತ ಮನಸ್ಸು ಒಂದು ಫಲವತ್ತಾದ ಭೂಮಿ ಅಂತ ಹೇಳ್ತಿದ್ದಾರೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಮಾಸ್ಟರ್ಸ್, ನಮ್ಮ ಒಂದು ಸುಪ್ತ ಮನಸ್ಸು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್, ಅದೃಶ್ಯ ಶಕ್ತಿ ಅನ್ನೋದು ನಮ್ಮ ಒಂದು ಫಲವತ್ತಾದ ಭೂಮಿ ಅಂತ ಅನ್ಕೊಳ್ಳಿ. ಅದರಲ್ಲಿ ನಾವು ಯಾವ ರೀತಿಯ ಆಲೋಚನೆಯನ್ನ ಅಥವಾ ನಂಬಿಕೆಯ ಬೀಜವನ್ನ ಬಿತ್ತುತ್ತೀವೋ ಅದು ಒಳ್ಳೇದಿರ್ಲಿ ಅಥವಾ ಕೆಟ್ಟದಿರ್ಲಿ ಅದನ್ನ ಪೋಷಿಸಿ ಬೆಳೆಸುತ್ತದೆ. ಆ ಫಲವತ್ತಾದ ಭೂಮಿಯಲ್ಲಿ ನಾವು ಸಕಾರಾತ್ಮಕ ಆಲೋಚನೆಗಳಾಗ್ಲಿ ನಕಾರಾತ್ಮಕ ಆಲೋಚನೆಗಳನ್ನಾಗ್ಲಿ ಹೊರಡಿಸಿದಾಗ ಆ ಫಲವತ್ತಾದ ಭೂಮಿಗೆ ನಾವು ಒಂದು ಬೀಜ ಹಾಕ್ತಂಗಾಗತ್ತೆ. ಅದನ್ನ ನಾವು ಅದು ದಿನ ಬೆಳೆಸಿ ನಮ್ಗೆ ಅದೇ ಜೀವನವನ್ನ ಕೊಡುತ್ತೆ. ಅಭಾವದ ಬಗ್ಗೆ ಯೋಚಿಸಿದರೆ ನೀವು ಅಭಾವವನ್ನೇ ಆಕರ್ಷಿಸುತ್ತೀರಿ. ನೀವು ಏನ್ ಆಲೋಚನೆ ಮಾಡ್ತೀರೋ ಅದೇ ಜೀವನ ಆಗಿ ನೀವು ಪಡ್ಕೊಳ್ತೀರಾ. ಕ್ಷಣ ಕ್ಷಣಕ್ಕೂ ನೀವು ಇದನ್ನ ಕರೆಕ್ಷನ್ ಮಾಡ್ಕೊಳ್ಬೇಕು ಮಾಸ್ಟರ್ಸ್. ನಾನು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದೀನಿ, ನನ್ನ ನಂಬಿಕೆ ಅಥವಾ ನನ್ನ ಭಾವನೆಗಳು ಯಾವ ರೀತಿ ನಡ್ಕೊಳ್ತಾ ಇದೆ, ಇದ್ರ ಬಗ್ಗೆ ನಿಮ್ಗೆ ಗಮನ ಇರ್ಬೇಕು. ನೀವು ಯಾವಾಗ್ಲೂ ನನ್ ಕೈಲಿ ಆಗಲ್ಲ, ನನಗ್ ಕಷ್ಟ ಇದೆ, ನನಗೆ ಇಷ್ಟೊಂದು ಹಣ ಸಂಪಾದನೆ ಮಾಡ್ಲಿಕ್ ಆಗತ್ತಾ, ನನಗೆ ಮಕ್ಕಳು ಮದ್ವೆ ಮಾಡಕ್ಕಾಗತ್ತಾ, ಮನೆ ಕಟ್ಲಿಕ್ ಆಗತ್ತಾ, ನನಗ್ ಸಾಧ್ಯನೇ ಇಲ್ಲ, ಈ ರೀತಿಯ ಒಂದು ಅಭಾವದ ಅಥವಾ ಕೊರತೆಯ ಭಾವನೆ ನಿಮ್ಮಲ್ಲಿದ್ರೆ ನೀವು ಹೊರಗಡೆ ಹೇಳಲೇಬೇಕಾಗಿಲ್ಲ. ನಿಮ್ಮ ಮನಸ್ಸಿನಲ್ಲಿ ಆ ಭಾವನೆ ಇದ್ರೆ ಸಾಕು, ಅದನ್ನೇ ಆಕರ್ಷಣೆ ಮಾಡಿ ಅದೇ ರೀತಿಯ ನಿಮ್ಮ ಜೀವನವನ್ನ ನೀವು ನೋಡ್ತಾ ಇರ್ತೀರಾ. ಸೊ ಪ್ರೀತಿಯನ್ನ ನಂಬಿದ್ರೆ ಪ್ರೀತಿ ನಿಮ್ಮ ಕಡೆ ಹರಿತಾ ಇರುತ್ತೆ ಮಾಸ್ಟರ್ಸ್. ಈ ಒಂದು ಅಭಾವದ ಪರಿಸ್ಥಿತಿಯನ್ನ ಬಿಟ್ಟು ಪ್ರತಿಯೊಂದನ್ನ ಪ್ರೀತಿಯಿಂದ ನೀವು ಸ್ವೀಕಾರ ಮಾಡ್ತಾ ಪ್ರೀತಿಯಿಂದ ನೀವು ನೋಡಿದ್ರೆ ನಿಮಗೆ ಪ್ರೀತಿ ಅನ್ನೋದು ಅಲ್ಲಿ ಹರಿಯುವ ನೀರ್ ತರ ಸಿಗ್ತಾ ಇರತ್ತೆ. ನಿಮ್ಮನ್ನು ನೀವು ಸಂಶಯಿಸಿದರೆ ನಿಮ್ಮ ಸುಪ್ತ ಮನಸ್ಸು ನಿಮಗೆ ಸೋಲನ್ನ ಉಣಿಸುತ್ತದೆ. ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಆಗ ನಿಮಗೆ ಪ್ರತಿ ಕ್ಷಣದಲ್ಲಿಯೂ ಸೋಲು, ಫೇಲ್ಯೂರ್ ಅನ್ನೋದು, ಪ್ರತಿಯೊಂದು ಕಾರ್ಯ ಕೆಲಸಗಳಲ್ಲಿಯೂ ಫೇಲ್ಯೂರ್ ಅನ್ನ ನೀವು ನೋಡ್ತೀರಾ. ಸೊ ಮರ್ಫಿ ಅವರು ಕೇವಲ ಸಕಾರಾತ್ಮಕವಾಗಿರಿ ಅಂತ ಹೇಳ್ತಾ ಇಲ್ಲ, ಬದಲಾಗಿ ನಂಬಿಕೆ, ಪುನರಾವರ್ತನೆ, ವಿಜುವಲೈಸೇಷನ್ ಮತ್ತು ಕೃತಜ್ಞತೆಯ ಮೂಲಕ ಹೇಗೆ ನಿಮ್ಮ ಮೆದುಳನ್ನ ಮರು ವೈರಿಂಗ್ ಮಾಡ್ಬೋದು ಅನ್ನೋದನ್ನ ತೋರ್ಸ್ಕೊಡ್ತಾ ಇದಾರೆ. ಈಗಾಗ್ಲೇ ಪ್ರೋಗ್ರಾಮ್ ಆಗಿದೆ ಅಂತ ಅನ್ಕೊಳ್ಳಿ, ಬರೀ ಕೆಟ್ಟದೇ ನನ್ನ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ತುಂಬಿಕೊಂಡಿದೆ ಅಂದಾಗ ಅದನ್ನ ಮತ್ತೆ ನಾವು ಯಾವಾಗ ಸಕಾರಾತ್ಮಕವಾಗಿ ಮರು ವೈರಿಂಗ್ ಮಾಡ್ಬೋದು, ಇರೋ ಪ್ರೋಗ್ರಾಮ್ ನ ಹಳ್ಸಾಕಿ ಹೊಸ ಪ್ರೋಗ್ರಾಮ್ ನ ಯಾವ ರೀತಿ ಮಾಡ್ಬೋದು ಅನ್ನೋ ವಿಚಾರಗಳನ್ನ ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಯಾವ್ದ್ರ ಮೂಲಕ? ನಮ್ಮ ನಂಬಿಕೆ ಮತ್ತೆ ನಮ್ಮ ಪುನರಾವರ್ತನೆಯ ಒಂದು ಸ್ಥಿತಿಯಿಂದ ವಿಜುವಲೈಸೇಷನ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ಕೃತಜ್ಞತೆ ಸಲ್ಲಿಸೋದ್ರಿಂದ ಈಗಾಗಿರೋ ಪ್ರೋಗ್ರಾಮ್ ನ ನಾವು ಮತ್ತೆ ಬದಲಾಯಿಸ್ಕೊಳ್ಬಹುದು. ಇದು ವಿಜ್ಞಾನ ಮತ್ತು ಆಧ್ಯಾತ್ಮಿಕತೆಯ ಸಂಗಮವಾಗಿದೆ ಅಂತ ಹೇಳ್ತಿದ್ದಾರೆ. ಈ ಆಡಿಯೋ ಬುಕ್ ನಿಂದ ನಿಮ್ಮನ್ನು ತಡೆಯುವ ಸೀಮಿತ ನಂಬಿಕೆಗಳನ್ನ ಮತ್ತು ಆಂತರಿಕ ಅಡಚಣೆಗಳನ್ನ ಹೇಗೆ ಮುರಿಯಬಹುದು, ಅಫರ್ಮೇಶನ್ ಮತ್ತು ವಿಜುವಲೈಸೇಷನ್ ಅನ್ನ ಸರಿಯಾದ ರೀತಿಯಲ್ಲಿ ಬಳಸೋದು ಹೇಗೆ, ಈ ಎಲ್ಲಾ ವಿಚಾರಗಳನ್ನ ಇಲ್ಲಿ ತಿಳಿಸ್ಕೊಡ್ತಿದ್ದಾರೆ. ಯಾವ ರೀತಿ ಅಫರ್ಮೇಶನ್ ಬಳಸ್ಬೇಕು, ಯಾವ ರೀತಿ ವಿಜುವಲೈಸೇಷನ್ ಮಾಡ್ಕೊಳ್ಬೇಕು ಅನ್ನೋ ವಿಚಾರಗಳು ಇಲ್ಲಿ ತಿಳಿಸ್ತಿದ್ದಾರೆ. ಬ್ರಹ್ಮಾಂಡವು ನಿಮಗೆ ಸ್ಪಂದಿಸುವಂತೆ ನಿಮ್ಮ ಆಲೋಚನೆಗಳನ್ನ ನಿಮ್ಮ ಗುರಿಗಳೊಂದಿಗೆ ಹೊಂದಿಸುವುದು ಹೇಗೆ, ಭಯ ಮತ್ತು ಯಶಸ್ಸಿನ ಬಗ್ಗೆ ಹೊಸ ದೃಷ್ಟಿಕೋನವನ್ನ ಬೆಳೆಸಿಕೊಳ್ಳೋದು ಹೇಗೆ. ನೋಡಿ ಮಾಸ್ಟರ್, ಏನೆಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಿದ್ದಾರೆ. ನಮ್ಮ ಒಂದು ಕೆಲಸ ಸಿದ್ಧಿಯಾಗ್ಬೇಕು ಅಂದ್ರೆ ಆ ಬ್ರಹ್ಮಾಂಡದ ಶಕ್ತಿ ಅಂದ್ರೆ ಆ ಪ್ರಾಣ ಶಕ್ತಿಗೆ ಕನೆಕ್ಟ್ ಆಗೋದು ಹೇಗೆ, ಆ ಪರಮಾತ್ಮನ ಶಕ್ತಿಗೆ, ಚೈತನ್ಯ ಶಕ್ತಿಗೆ ಕನೆಕ್ಟ್ ಆಗಿ ಯಾವ ರೀತಿ ನಮ್ಮ ಕಾರ್ಯಕ್ರಮಗಳನ್ನ ನಾವು ಫಲಿತಾಂಶವನ್ನ ಪಡಿಬಹುದು, ಮತ್ತೆ ನಮ್ಮ ಆಲೋಚನೆಗಳನ್ನ ಮತ್ತೆ ಗುರಿಗಳನ್ನ ಯಾವ ರೀತಿ ನಾವು ಸರಿ ಮಾಡ್ಕೊಳ್ಬಹುದು, ಭಯ ಮತ್ತು ಯಶಸ್ಸಿನ ಬಗ್ಗೆ ಹೊಸ ದೃಷ್ಟಿಕೋನವನ್ನ ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿಸ್ತಿದ್ದಾರೆ. ಇದು ಮ್ಯಾಜಿಕ್ ಅಲ್ಲ, ಇದು ಮನಸ್ಸಿನ ವಿಜ್ಞಾನ. ಸತ್ಯವೇನೆಂದರೆ ನೀವು ಈಗಾಗಲೇ ಪ್ರತಿದಿನ ನಿಮ್ಮ ಸುಪ್ತ ಮನಸ್ಸನ್ನ ಬಳಸುತ್ತಿದ್ದೀರಿ. ನಾವೀಗಾಗ್ಲೇ
ನಮ್ಮ ಸುಪ್ತ ಮನಸ್ಸನ್ನ ಬಳಸ್ಕೊಂಡೇನೆ ಕೆಲಸ ಮಾಡ್ತಾ ಇದೀವಿ. ಪ್ರಶ್ನೆ ಇಷ್ಟೇ, ನೀವು ಬಯಸುವ ಜೀವನವನ್ನ ಸೃಷ್ಟಿಸಲು ಇದನ್ನು ಬಳಸುತ್ತಿದ್ದೀರಾ? ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ನೀವ್ ಯಾವ ರೀತಿ ನಡೆಸ್ಬೇಕು ಜೀವನ ಅಂತ ಅನ್ಕೊಂಡಿದೀರೋ ಆ ರೀತಿ ಬಳಸ್ಕೊಳ್ಳಿಕ್ಕೆ ಯೂಸ್ ಮಾಡ್ತಾ ಇದ್ದೀರಾ, ಅಥವಾ ಭಯ ಪಡುವ ಜೀವನವನ್ನ ಸೃಷ್ಟಿಸ್ತಿದ್ದೀರಾ ಅನ್ನೋದನ್ನ ಗಮನಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಜೀವನ ಬದಲಾಗಲಿ ಎಂದು ಕಾಯುವುದನ್ನ ಬಿಡಿ, ಜೀವನವನ್ನ ಸೃಷ್ಟಿಸಲು ಪ್ರಾರಂಭ ಮಾಡಿ. ನನ್ ಜೀವನ ಬದಲಾದ್ರೆ ಸಾಕಪ್ಪ ಅಂತ ನೀವು ಪ್ರಾರ್ಥನೆ ಮಾಡೋದನ್ನ ಬಿಟ್ಟು, ಜೀವನವನ್ನ ಯಾವ ರೀತಿ ನಮಗ್ ಬೇಕಾದಂಗೆ ಸೃಷ್ಟಿ ಮಾಡ್ಕೊಳ್ಬಹುದು ಅನ್ನೋದ್ರ ಕಡೆ ಗಮನ ಹರಿಸಿ ಅನ್ನೋ ವಿಚಾರವನ್ನ ಇಲ್ಲಿ ತಿಳಿಸ್ತಿದ್ದಾರೆ. ಈ ಒಂದು ಸೆಷನ್ ನಲ್ಲಿ ಮನಸ್ಸಿನಲ್ಲಿ ತಕ್ಷಣವೇ ಹೊಸ ನಂಬಿಕೆಯ ಬೀಜಗಳನ್ನ ಬಿತ್ತಲು ಸಹಾಯ ಮಾಡುತ್ತೆ. ಈಗ ಈ ವಿಚಾರ ತಿಳಿತಾ ಇದ್ದಂಗೆ ನಾವು ಹೊಸ ಹೊಸ ಬೀಜವನ್ನ ನಮ್ಮ ಫಲವತ್ತಾದ ಭೂಮಿಯಲ್ಲಿ ಬಿತ್ತಬೇಕು ಅನ್ನೋ ಒಂದು ಆಸೆ ನಮ್ಮಲ್ಲಿ ಹುಟ್ಟುತ್ತೆ ಅಂತ ಹೇಳ್ತಿದ್ದಾರೆ. ನೀವು ಹಂಬಲಿಸುವುದು, ಕಾಯೋದು ಅಥವಾ ಚಿಂತಿಸುವುದರಿಂದ ಸುಸ್ತಾಗಿದ್ರೆ ನಿಮ್ಮ ಒಳಗಿನ ಮೌನ ಶಕ್ತಿಯನ್ನ ಅನ್ಲಾಕ್ ಮಾಡಲು ಇದು ನಿಮ್ಮ ಆಹ್ವಾನ ಅಂತ ಹೇಳ್ತಿದ್ದಾರೆ. ನಿಮ್ಮ ಒಳಗಡೆ ಈಗ ಈ ಈ ಒಂದು ಜೀವನದಲ್ಲೆಲ್ಲ ನೀವು ಎಷ್ಟು ಕಷ್ಟಪಟ್ಟಿದ್ದೀರೋ, ಅದನ್ನ ಬದಲಾಯಿಸ್ಕೊಳಕ್ ಆಗದೆ ಎಷ್ಟೆಲ್ಲ ಒದ್ದಾಡಿದಿರೋ, ಅದನ್ನೆಲ್ಲ ಈಗ ಈ ಕ್ಷಣದಲ್ಲಿ ನೀವು ಬದಲಾಯಿಸ್ಕೊಂಡು ನಿಮ್ಮ ಜೀವನವನ್ನ ಮೌನದಿಂದ ಯಾವ ರೀತಿ ಬದಲಾಯಿಸ್ಕೊಳ್ಬಹುದು ಅನ್ನೋದಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಆಹ್ವಾನ, ಬನ್ನಿ, ನಿಮ್ಮ ಸುಪ್ತ ಮನಸ್ಸಿನ ಶಕ್ತಿಯನ್ನ ಹರಿಯೋಣ, ಬಾಗಿಲು ಈಗಾಗಲೇ ತೆರೆದಿದೆ ಅಂತ ಇಲ್ಲಿ ಮರ್ಫಿ ಅವರು ತಿಳಿಸ್ಕೊಡ್ತಿದ್ದಾರೆ. ಇದರಲ್ಲಿ 2 ಮನಸ್ಸುಗಳ ಬಗ್ಗೆ ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ಭಾಗ 1ರಲ್ಲಿ ಅಂತರಾಳದ ಅದೃಶ್ಯ ಶಕ್ತಿ. ನಮ್ಮಲ್ಲಿ ಪ್ರತಿಯೊಬ್ಬರ ಒಳಗೂ 2 ಅತ್ಯಂತ ಶಕ್ತಿಯುತವಾದ ಮನಸ್ಸುಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ. ಈ 2 ಮನಸ್ಸುಗಳು ಅನ್ನೋದು ನಮ್ಮ ಅಂತರಾಳದಲ್ಲಿ ಅದೃಶ್ಯವಾಗಿರತಕ್ಕಂತಹ ಶಕ್ತಿ. ಪ್ರತಿಯೊಬ್ಬರ ಒಳಗೂ ಕೂಡ 2 ಅತ್ಯಂತ ಶಕ್ತಿಯುತವಾದಂತಹ ಮನಸ್ಸುಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇರತ್ತೆ. ಆದ್ರೆ ದುರಾದೃಷ್ಟವಶತ್ ಹೆಚ್ಚಿನ ಜನರಿಗೆ ಕೇವಲ ಒಂದು ಮನಸ್ಸಿನ ಬಗ್ಗೆ ಮಾತ್ರ ತಿಳ್ಕೊಂಡಿದೀವಿ. ನಮಗೆ ಈ ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ಅಷ್ಟೊಂದು ಅರಿವಿರೋದಿಲ್ಲ. ಧ್ಯಾನಕ್ಕೆ ಬರೋಕ್ ಮುಂಚೆ ನಾವು ಕೂಡ ಒಂದೇ ಮನಸ್ಸು ಅಂತ ಅನ್ಕೊಂಡಿದ್ದು, ಈ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿರೋ ಪ್ರೋಗ್ರಾಮ್ ಬಗ್ಗೆ ಗೊತ್ತೇ ಇರ್ಲಿಲ್ಲ. ಸೊ ಒಂದನೇದು ಜಾಗೃತ ಮನಸ್ಸು, ಅಂದ್ರೆ ದ ಕಾನ್ಶಿಯಸ್ ಮೈಂಡ್. ನಾವು ಈಗ ಓದ್ತಾ ಇದೀವಿ ಅಂತ ಹೇಳಿದ್ರೆ, ಹಾಗೂ ಏನಾದ್ರೂ ಕೇಳಿಸ್ಕೊಳ್ಳಿಕ್ಕೆ ಬಯಸ್ತಾ ಇದೀವಿ ಅಂದ್ರೆ ಮನಸ್ಸೇ ಕಾರಣ. ಜಾಗೃತ ಮನಸ್ಸು ಇದು ನಿಮ್ಮ ತಾರ್ಕಿಕ ಮತ್ತು ವಿಶ್ಲೇಷಣಾತ್ಮಕವಾದ ವ್ಯಕ್ತಿತ್ವವನ್ನ ಹೊಂದಿರುತ್ತೆ. ನಿಮ್ಮ ತಲೆಯಲ್ಲಿ ಕೇಳಿಸುವ ನಾನು ಹೊಸ ಬಿಸ್ನೆಸ್ ಶುರು ಮಾಡ್ಬೇಕು, ಅಥವಾ ನಾನು ನಾಳೆ ಬೇಗ ಎದ್ದೇಳ್ಬೇಕು, ಅಥವಾ ನಾನು ಆರೋಗ್ಯಕರವಾದ ಜೀವನವನ್ನ ನಡೆಸಬೇಕು, ಅಥವಾ ಒಳ್ಳೆ ರೀತಿಯ ಆಹಾರ ಸೇವನೆ ಮಾಡ್ಬೇಕು, ಈ ರೀತಿ ಏನೆಲ್ಲ ನಿಮ್ಮ ಮನಸ್ಸಿನಲ್ಲಿ ಓಡ್ತಾ ಇರುತ್ತೋ ಅದು ಆ ಧ್ವನಿಗಳೇ ಜಾಗೃತವಾದ ಮನಸ್ಸು ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದು ಯೋಜನೆಗಳನ್ನ ಹಾಕುತ್ತೆ, ಗುರಿಗಳನ್ನ ನಿರ್ಧಾರ ಮಾಡುತ್ತೆ. ನಮ್ಮ ಈ ಒಂದು ಕಾನ್ಶಿಯಸ್ ಮೈಂಡ್ ಏನೇನ್ ಮಾಡ್ಬೇಕು, ಏನೇನ್ ಮಾಡ್ಬಾರ್ದು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ಕೊಡುತ್ತೆ, ಮತ್ತೆ ಅದಕ್ಕೆ ಒಂದು ಗೋಲ್ ಅನ್ನ ಇಟ್ಕೊಳುತ್ತೆ. ಇದು ಜಾಗೃತವಾದ ಮನಸ್ಸು. ಸಾಧಕ ಬಾಧಕಗಳನ್ನ ಮಾಡೋದ್ರಿಂದ ಏನಾಗತ್ತೆ, ಮಾಡದೇ ಇದ್ರೆ ಏನಾಗತ್ತೆ, ಈ ವಿಚಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಲೆಕ್ಕಾಚಾರನೇ ಮಾಡೋದಿಲ್ಲ. ಹಾಗೆ ನೆನ್ಪಿಡಿ, ಈ ಜಾಗೃತ ಮನಸ್ಸು ಬಹಳ ಸೀಮಿತ, ಲಿಮಿಟೆಡ್ ಆಗಿರತ್ತೆ. ಸೊ ನಿಮ್ಮ ದಿನನಿತ್ಯದ ಆಲೋಚನೆ ಮತ್ತು ವರ್ತನೆಗಳಲ್ಲಿ ಕೇವಲ ಒಂದು ಸಣ್ಣ ಭಾಗವನ್ನ ಮಾತ್ರ ಇದು ನಿಯಂತ್ರಿಸುತ್ತೆ. ನಮ್ಮ ದಿನನಿತ್ಯದ ಆ ಒಂದು ಆಲೋಚನೆಯಲ್ಲಿ ಅತಿ ಸಣ್ಣ ಭಾಗವನ್ನ ಮಾತ್ರ ಇದು ನಿಯಂತ್ರಣ ಮಾಡೋ ಶಕ್ತಿಯನ್ನ ಈ ಜಾಗೃತ ಮನಸ್ಸು ಹೊಂದಿರುತ್ತೆ. ಅದೇ ಈ ಸಬ್ ಕಾನ್ಶಿಯಸ್ ಮೈಂಡ್, ಸುಪ್ತ ಮನಸ್ಸು ಏನಿದೆ ಇದ್ರೊಳಗೆ ಅಂತ ಹೇಳಿದ್ರೆ, ಇದರ ಕೆಳಗೆ ಅಡಗಿರುವುದೇ ನಿಜವಾದ ದೈತ್ಯ ಶಕ್ತಿ. ಜಾಗೃತ ಮನಸ್ಸಿಗಿಂತ ಸುಪ್ತ ಮನಸ್ಸಿನಲ್ಲಿ ದೈತ್ಯ ಅಂದ್ರೆ ಅದ್ಭುತವಾದ ಶಕ್ತಿ ಇದೆ ಅಂತ ಹೇಳ್ತಿದ್ದಾರೆ. ಅದೇ ಜಾಗೃತ ಮನಸ್ಸಿನಂತೆ ತರ್ಕ ಮಾಡೋದಿಲ್ಲ. ಈ ಸುಪ್ತ ಮನಸ್ಸು ಜಾಗೃತ ಮನಸ್ಸಿನಂತೆ ಪದೇ ಪದೇ ಏನೇನೋ ವಿಚಾರಗಳನ್ನ, ಯೋಜನೆಗಳನ್ನ ಮಾಡ್ತಾ ಇರೋದಿಲ್ಲ. ಇದು ಭಾವನಾತ್ಮಕ ಮತ್ತು ಅಭ್ಯಾಸ ಬಲದಿಂದ ಕೂಡಿರುತ್ತೆ. ನೀವು ಒಪ್ಪಿಕೊಂಡಂತಹ ಪ್ರತಿಯೊಂದು ನಂಬಿಕೆ ಇರ್ಬೋದು, ಪ್ರತಿಯೊಂದು ಭಯ ಇರ್ಬೋದು, ಅಥವಾ ಹಳೆಯ ಆಘಾತಗಳಿರ್ಬೋದು, ಮತ್ತು
ನಿಮ್ಮ ಬಗ್ಗೆ ನೀವು ಹೊಂದಿರುವ ಚಿತ್ರಣ, ನಮ್ಮ ಬಗ್ಗೆ ನಾವು ಯಾವ ರೀತಿಯಾದಂತಹ ಒಂದು ದೃಶ್ಯವನ್ನ ಕಲ್ಪನೆ ಮಾಡ್ಕೊಂಡಿದೀವೋ, ಅಥವಾ ನಮ್ಮೊಳಗೆ ಯಾವ ರೀತಿ ಭಯ ಇದೆಯೋ, ಅಥವಾ ನಾವು ಯಾವ ನಂಬಿಕೆಗಳನ್ನ ಆಚರಣೆ ಮಾಡ್ತಾ ಇದೀವೋ, ಈ ಎಲ್ಲವೂ ಕೂಡ ಸಂಗ್ರಹಿಸ್ಕೊಂಡು ಇಟ್ಟಿರುತ್ತೆ. ಅಂದ್ರೆ ಸ್ಟೋರ್ ಆಗ್ತಾ ಇರುತ್ತೆ ಮಾಸ್ಟರ್ಸ್. ನಾವು ಬಾಯಲ್ಲಿ ಹೇಳ್ದೆ ಹೋಗ್ಲಿ, ನಮ್ಮ ಮನಸ್ಸಿನ ಭಾವನೆಗಳೆಲ್ಲವೂ ಕೂಡ ಒಂದು ಕಡೆ ಸ್ಟೋರ್ ಆಗ್ತಾ ಇರುತ್ತೆ. ಮತ್ತು ಹೃದಯ ಬಡಿತ, ಉಸಿರಾಟ ಮತ್ತು ನೀವು ಯೋಚಿಸದೆ ಮಾಡುವ ಕೆಲಸಗಳ ಹಿಂದಿನ ಇಂಜಿನ್ ಇದಾಗಿದೆ. ನೀವು ಯೋಚನೆ ಮಾಡೋದೇ ಬೇಡ, ನೀವು ಸುಮ್ನೆ ಕೂತ್ಕೊಂಡು ಬೇರೆಯವ್ರ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ರು ಕೂಡ ಅದು ಅಲ್ಲಿ ಹೋಗಿ ಸ್ಟೋರ್ ಆಗ್ತಾ ಇರುತ್ತೆ. ಇದು ನಾನ್ ಯೋಚನೆ ಮಾಡಿರ್ಲಿಲ್ವಲ್ಲ, ಹೇಗೆ ಇದು ಬರ್ತಾ ಇದೆ ಅಂತ ಅನ್ಕೊಳ್ಬಹುದು. ಆದ್ರೆ ಅದು ನೀವು ಯಾರದೋ ಮಾತುಗಳನ್ನ ಕೇಳಿಸ್ಕೊಂಡಿರ್ತೀರಾ, ಅಥವಾ ಯಾವುದೋ ಒಂದು ದೃಶ್ಯವನ್ನ ನೋಡಿರ್ತೀರಾ. ಅವೆಲ್ಲವೂ ಕೂಡ ಆ ಸಬ್ ಕಾನ್ಶಿಯಸ್ ಮೈಂಡ್ ಒಳ್ಳೇದು ಕೆಟ್ಟದು ಅಂತ ಡಿವೈಡ್ ಮಾಡೋದಿಲ್ಲ, ಎಲ್ಲವನ್ನ ಹೀರ್ಕೊಳ್ಳುವಂತಹ ದೈತ್ಯ ಶಕ್ತಿ ಅದು. ಸೊ ಇದು ಬದುಕಿನ ಬಗ್ಗೆ ಯೋಚಿಸೋದಿಲ್ಲ, ಇದು ಸ್ವತಃ ಜೀವನವೇ ಆಗಿದೆ. ಈಗಿನ ಬದುಕಿನ ಬಗ್ಗೆ ಇದು ಯೋಚನೆ ಮಾಡೋದಿಲ್ಲ, ಅದು ಒಂದು ಜೀವನವೇ ಆಗಿದೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಿದ್ದಾರೆ, ಹಡಗಿನ ಕ್ಯಾಪ್ಟನ್ ಮತ್ತು ಸಿಬ್ಬಂದಿ ಅಂತ. ಇದನ್ನ ಅರ್ಥ ಮಾಡಿಕೊಳ್ಳಲು ಒಂದು ಉದಾಹರಣೆ. ಈ ಜಾಗೃತ ಮನಸ್ಸು ಹಡಗಿನ ಕ್ಯಾಪ್ಟನ್. ಈ ಒಂದು ಕಾನ್ಶಿಯಸ್ ಮೈಂಡ್ ಅಂತ ನಾನು ಏನ್ ಹೇಳ್ದೆ, ಇದು ಆ ಹಡಗಿನ ಕ್ಯಾಪ್ಟನ್ ಅಂತ ಅನ್ಕೊಂಡ್ರೆ, ಆ ಸುಪ್ತ ಮನಸ್ಸು ಸಬ್ ಕಾನ್ಶಿಯಸ್ ಮೈಂಡ್ ಅನ್ನೋದು ಹಡಗಿನ ಕೆಳಭಾಗದಲ್ಲಿರತಕ್ಕಂತಹ ಇಂಜಿನ್ ಕೋಣೆಯ ಸಿಬ್ಬಂದಿ ಇದ್ದಂತೆ. ಹಡಗಿನ ಕೆಳಗಡೆ ಇಂಜಿನ್ ಎಲ್ಲ ನೋಡ್ಕೊಳ್ಳಿಕ್ಕೆ ವರ್ಕರ್ಸ್ ಇರ್ತಾರಲ್ಲ ಮಾಸ್ಟರ್ಸ್, ಆ ರೀತಿ ಅದು ಒಂದು ಸಿಬ್ಬಂದಿ ಇದ್ದಂತೆ. ಕ್ಯಾಪ್ಟನ್ ದಿನವಿಡೀ ಆಜ್ಞೆಗಳನ್ನ ನೀಡಬಹುದು. ನೋಡಿ, ಕ್ಯಾಪ್ಟನ್ ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಜ್ಞೆಗಳನ್ನ ನೀಡಬಹುದು. ಕೆಳಗಿನ ಸಿಬ್ಬಂದಿಗೆ ಅಪಾಯದ ಭೀತಿ ಇದ್ದರೆ, ಅಥವಾ ಅವರಿಗೆ ಕ್ಯಾಪ್ಟನ್ ಮೇಲೆ ನಂಬಿಕೆ ಇಲ್ಲದಿದ್ದರೆ ಹಡಗು ಎಲ್ಲೂ ಚಲಿಸುವುದಿಲ್ಲ. ಇಲ್ಲಿ ಹೇಳ್ತಿದ್ದಾರೆ, ಕ್ಯಾಪ್ಟನ್ ಅನ್ನೋನು ದಿನವಿಡೀ ಆಜ್ಞೆಗಳನ್ನ ನೀಡಬಹುದು ಅಷ್ಟೇ. ಕೆಳಗಿನ ಸಿಬ್ಬಂದಿಗೆ ಅಪಾಯದ ಭೀತಿ ಇದ್ರೆ, ಆ ಸಬ್ ಕಾನ್ಶಿಯಸ್ ಮೈಂಡ್ಗೆ ಭಯ ಅನ್ನೋ ಒಂದು ಭೀತಿ ಇದ್ರೆ, ಅಥವಾ ಕ್ಯಾಪ್ಟನ್ ಮೇಲೆ ನಂಬಿಕೆ ಇಲ್ದಿದ್ರೆ, ಆ ಆಜ್ಞೆ ಕೊಡ್ತಾ ಇರೋ ಕ್ಯಾಪ್ಟನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹಡಗು ಎಲ್ಲೂ ಚಲಿಸೋದಿಲ್ಲ. ನಿಮ್ಮ ಸುಪ್ತ ಮನಸ್ಸು ಆ ಸಿಬ್ಬಂದಿಯಂತೆ ನಿಮ್ಮ ಮನಸ್ಸಿನ ಬಹುಪಾಲು ಸಮಯವನ್ನು ಅದು ನಿಮಗೆ ಅರಿವಿಲ್ಲದಂತೆಯೇ ನಡೆಸುತ್ತೆ. ನಮಗೆ ಅರಿವಿಲ್ದಂತೆನೆ, ಆ ಒಂದು ಸಿಬ್ಬಂದಿಯ ಅವಶ್ಯಕತೆನೆ ಇಲ್ದಂತೆ ನಡೆಸ್ಕೊಂಡು ಹೋಗುತ್ತೆ ನಮ್ಮ ಜೀವನವನ್ನ. ಆ ಸುಪ್ತ ಮನಸ್ಸಿನಲ್ಲಿ ಅಡಕವಾಗಿರತಕ್ಕಂತಹ ಎಲ್ಲಾ ಬ್ಲಾಕ್ಸ್ಗಳು. ಹಾಗೆ ಒಂದು ಮುಖ್ಯ ವಿಷಯ ಹೇಳ್ಬೇಕಂದ್ರೆ, ಇಲ್ಲಿ ನಿಮ್ಮ ಸುಪ್ತ ಮನಸ್ಸಿಗೆ ನಿಜ ಮತ್ತೆ ಕಲ್ಪನೆ ನಡುವಿನ ವ್ಯತ್ಯಾಸ ಅನ್ನೋದು ಗೊತ್ತಾಗೋದಿಲ್ಲ. ನಿಜ ಯಾವುದು, ಇಮ್ಯಾಜಿನೇಷನ್ ಯಾವುದು ಅನ್ನೋ ಡಿಫ್ರೆನ್ಸ್ ಕೂಡ ಆ ಸುಪ್ತ ಮನಸ್ಸಿಗೆ ತಿಳಿಯೋದಿಲ್ಲ. ನೀವು ಅದನ್ನ ಹಾಸ್ಯ ಮಾಡುತ್ತಿದ್ದೀರೋ ಅಥವಾ ಗಂಭೀರವಾಗಿ ಹೇಳ್ತಿದ್ದೀರೋ, ನಾವು ಬಳಸ್ತಕ್ಕಂತ ಮಾತುಗಳು ಹಾಸ್ಯಪೂರ್ವಕವಾಗಿದ್ರು ಕೂಡ, ಅಥವಾ ರೋಷದಿಂದ ತುಂಬಿದ್ರು ಕೂಡ, ಇದು ಹಾಸ್ಯ, ಇದು ಕೋಪದಿಂದ ಹೇಳ್ತಿದ್ದಾರೆ ಅನ್ನೋ ವಿಚಾರಣೆಯನ್ನ ಮಾಡೋದಿಲ್ಲ. ಎಲ್ಲವನ್ನ ಸಕ್ ಮಾಡುತ್ತೆ, ಹೀರ್ಕೊಳ್ಳುತ್ತೆ. ನಾವು ಕೆಲವೊಮ್ಮೆ ನಗ್ನಗ್ತಾ ಪದೇ ಪದೇ ಮಕ್ಳಿಗೂ ಕೂಡ ಏನಾದ್ರೂ ಹೇಳ್ತಾ ಇರ್ತೀವಿ, ಆ ಡುಮ್ಮನೋ ಅಥವಾ ಕುಳ್ಳನೋ ಏನೋ ಒಂದು ಹಾಸ್ಯ ರೂಪದಲ್ಲಿನೂ ಕೂಡ ನಾವು ತಮಾಷೆ ಮಾಡೋದು ಉಂಟು. ಅಥವಾ ಕಳ್ಳ ಕಳ್ಳ ಅಥವಾ ಏನೋ ಒಂದು ವಿಚಾರಗಳನ್ನ ನಾವು ಪದೇ ಪದೇ ಬಳಸ್ತಾ ಇರ್ತೀವಿ. ಸೊ ಅದೇ ರೀತಿಯ ಜೀವನವನ್ನ ಮುಂದೆ ನಾವು ನೋಡ್ಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಮ ನಾಲಿಗೆ, ನಮ್ಮ ಮಾತು, ನಮ್ಮ ಭಾವನೆ ಯಾವ ರೀತಿ ಮಾತಾಡ್ತಾ ಇದೀವಿ ಅನ್ನೋದಕ್ ಮುಂಚೆ, ಯಾವ ರೀತಿ ಆಲೋಚನೆ ಮಾಡ್ತಾ ಇದೀವಿ ಅನ್ನೋದಕ್ ಮುಂಚೆ ಯೋಚನೆ ಮಾಡ್ಬೇಕು. ನಾವ್ ಏನ್ ಹೇಳ್ತೀವೋ ಎಲ್ಲವನ್ನ ಹೀರ್ಕೊಳ್ಳುವಂತ ಶಕ್ತಿ ಆ ಸುಪ್ತ ಮನಸ್ಸಿಗೆ ಇದೆ ಅಂತ ಹೇಳ್ತಿದ್ದಾರೆ. ಅದರಲ್ಲೂ ಅದಕ್ಕೆ ನಾವು ಪದೇ ಪದೇ ನಾವು ಯಾವುದಕ್ಕೂ ಲಾಯಕ್ಕಿಲ್ಲ, ಹಣವೇ ಇಲ್ಲ, ಕೆಡುಕುಗಳಿಗೂ ಮೂಲ ಎಲ್ಲಾ ನನ್ನ ಏನೇನ್ ಹಾಳಾಗ್ತಾ ಇದೆಯೋ ಅದಕ್ಕೆಲ್ಲದಕ್ಕೂ ಮೂಲ ಕಾರಣ ನಾನೇ, ಅಥವಾ ನಾನು ಯಾವಾಗ್ಲೂ ತಪ್ಪು ಮಾಡ್ತಿದ್ದೀನಿ ಅಂತ ಹೇಳ್ಕೊಳ್ತಾನೆ ಇದ್ರೆ, ಪದೇ ಪದೇ ಯಾವ ವಿಚಾರಗಳನ್ನ ನಾವು ಹೊರಡಿಸ್ತಾನೆ ಇರ್ತೀವೋ, ಸುಪ್ತ ಮನಸ್ಸು ಅವುಗಳನ್ನ ಸತ್ಯ ಅಂತ ಒಪ್ಕೊಳ್ಳುತ್ತೆ. ಅದು ನಿಮ್ಮನ್ನು ಹಾಳು ಮಾಡಲು ಈ ರೀತಿ ಮಾಡೋದಿಲ್ಲ, ಬದಲಾಗಿ ನೀವು ಕೊಟ್ಟ ಆಜ್ಞೆಯನ್ನ ಪಾಲಿಸ್ತಿರತ್ತೆ. ಅದು ಏನ್ ಮಾಡುತ್ತೆ, ನಾನು ಹೇಳ್ದೆ ಅವಾಗ್ಲೇ ಕ್ಯಾಪ್ಟನ್ ಮತ್ತೆ ಇಂಜಿನ್ ಇದು ಸಿಬ್ಬಂದಿಗೆ ಹೋಲಿಸ್ದೆ. ಸಬ್ ಕಾನ್ಶಿಯಸ್ ಮೈಂಡ್ ಇಂದ ನಾವ್ ಏನನ್ನ ಹೊರಡಿಸ್ತಾ ಇರ್ತೀವೋ, ಗೊತ್ತೋ ಗೊತ್ತಿಲ್ದೇನೋ, ಹಾಸ್ಯ ರೂಪಕವಾಗಿರ್ಬೋದು, ಕೋಪದಿಂದ ಇರ್ಬೋದು, ಹೊರಡಿಸಿದ್ದೆಲ್ಲವನ್ನ ಆ ಸುಪ್ತ ಮನಸ್ಸು ಏನ್ ಮಾಡತ್ತೆ, ತಗೊಳ್ತಾ ಇರತ್ತೆ. ನಮ್ಮ ಒಂದು ಆರ್ಡರ್ ಅಂತ ಅನ್ಕೊಂಡು ಅದು ರಿಸೀವ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಬಾಲ್ಯದ ಪ್ರಭಾವ ಅಥವಾ ಮರು ಪ್ರೋಗ್ರಾಮಿಂಗ್
ನಾವು ಹುಟ್ಟಿದಾಗಿನಿಂದ ಸುಮಾರು 7 ವರ್ಷದವರೆಗೆ ನಮ್ಮ ಮೆದುಳು ಥೀಟಾ ಸ್ಥಿತಿಯಲ್ಲಿ ಇರುತ್ತೆ. ನಾವು ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದನ್ನು ಯಾವುದೇ ಫಿಲ್ಟರ್ ಇಲ್ಲದೆ ಇಟ್ಕೊಳ್ತೀವಿ. ಈ ಮಗುವಿನ ಮನಸ್ಸು ಯಾವ ರೀತಿ ಇರುತ್ತೋ, ಮಕ್ಕಳಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಏನೇನೆಲ್ಲ ನಾವು ಅವ್ರ ಮುಂದೆ ನಡ್ಕೊಳ್ತಾ ಇರ್ತೀವೋ ಅದನ್ನೆಲ್ಲ ಗಮನಿಸಿ ಅದನ್ನೆಲ್ಲಾನು ಸ್ಟೋರ್ ಮಾಡ್ಕೊಳ್ತಾ ಇರತ್ತೆ. ಆ ರೀತಿ ಹೇಳ್ತಿದ್ದಾರೆ. ಪೋಷಕರ ನೋಟ, ಮಾತು, ಸಿಕ್ಕ ಪ್ರಶಂಸೆ ಅಥವಾ ಶಿಕ್ಷೆ ಎಲ್ಲವೂ ಸುಪ್ತ ಮನಸ್ಸಿನಲ್ಲಿ ದಾಖಲಾಗ್ತಾ ಇರತ್ತೆ. ನಿಮ್ಮ ಬಾಲ್ಯವು ಒತ್ತಡ ಅಥವಾ ಅಭಾವದಲ್ಲಿ ಕಳೆದಿದ್ರೆ, ನಮ್ಮ ಬಾಲ್ಯವನ್ನ ನಾವು ಒತ್ತಡದಿಂದ, ಸ್ಟ್ರೆಸ್ ಇಂದ ಅಥವಾ ಯಾವ್ದಾದ್ರು ತೊಂದರೆಗಳಿಂದ ನಾವು ಕಳೆದಿದ್ರೆ, ಅದೇ ನಿಮ್ಮ ಜೀವನದ ಆಪರೇಟಿಂಗ್ ಸಿಸ್ಟಮ್ ಆಗತ್ತೆ. ಅದೇ ಪ್ರೋಗ್ರಾಮ್ ಆಗಿರುತ್ತೆ. ಅದೇ ಜೀವನವನ್ನ ನಾವು ನೋಡ್ತಾ ಇರ್ತೀವಿ. ನೀವು ಇದನ್ನ ಬದಲಾಯಿಸುವವರೆಗೂ ಅದೇ ಹಳೆಯ ಕಥೆಗಳು ನಿಮ್ಮ ಜೀವನದಲ್ಲಿ ಮರುಕಳಿಸ್ತಲೇ ಇರುತ್ತೆ. ನಾವು ಆ ಸ್ಟೋರ್ ಆಗಿ ತಿಳ್ಕೊಳ್ಳದೆ ನಮ್ಮ ಜೀವನವನ್ನ ನಾವು ಅದೇ ರೀತಿ ಕಳೀತಾ ಇರ್ತೀವಿ, ಅಭಾವದಲ್ಲಿ, ಕಷ್ಟದಲ್ಲಿ. ಈಗ ನಿಮ್ಮನ್ನು ನೀವು ಒಂದು ಪ್ರಶ್ನೆ ಕೇಳಿಕೊಳ್ಳಿ ಅಂತ ಹೇಳ್ತಿದ್ದಾರೆ. ಪ್ರತಿದಿನ ನೀವು ನಿಮ್ಮ ಸುಪ್ತ ಮನಸ್ಸಿಗೆ ಯಾವ ಆಲೋಚನೆಗಳನ್ನ ಉಣಬಡಿಸ್ತಾ ಇದ್ದೀರಾ? ನಿಮ್ಮ ಸಾಮರ್ಥ್ಯ, ನಿಮ್ಮ ದೇಹ ಮತ್ತು ನಿಮ್ಮ ಭವಿಷ್ಯದ ಬಗ್ಗೆ ನೀವು ಏನ್ ಹೇಳ್ಕೊಳ್ತಿದ್ದೀರಿ? ಪ್ರತಿಯೊಂದು ಧನಾತ್ಮಕ ಚಿಂತನೆ ಅಥವಾ ಪ್ರತಿಯೊಂದು ಸಂಶಯ, ಇವುಗಳೆಲ್ಲ ಬೀಜಗಳಿದ್ದಂತೆ. ನೋಡಿ, ಈಗ ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಪ್ರತಿನಿತ್ಯ ನೀವು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದೀರಾ, ಯಾವ ರೀತಿ ಭಾವನೆಯನ್ನ ಹೊಂದಿದ್ದೀರಾ, ಯಾವ ರೀತಿ ನಂಬಿಕೆಯನ್ನ ಇಟ್ಕೊಂಡಿದ್ದೀರಾ, ಸ್ವಲ್ಪ ಯೋಚನೆ ಮಾಡಿ. ನೀವ್ ಏನೇನ್ ಇಟ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಒಂದು ಬೀಜ ಇದ್ದಂತೆ ಅಂತ ಹೇಳ್ತಿದ್ದಾರೆ. ಸುಪ್ತ ಮನಸ್ಸು ಈ ಬೀಜ ಒಳ್ಳೆಯದೋ ಕೆಟ್ಟದೋ ಏನೂ ಕೇಳೋದಿಲ್ಲ. ಅದು ಕೇವಲ ಆ ಬೀಜಕ್ಕೆ ಭಾವನೆಗಳ ನೀರನ್ನ ಸುರಿತಾ ಇರತ್ತೆ. ಅದು ಒಳ್ಳೇದು ಕೆಟ್ಟದೋ ನೀವೇನು ಕಾನ್ಶಿಯಸ್ ಮೈಂಡ್ ಇಂದ ಕೊಡ್ತಾ ಇರ್ತೀರೋ, ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ, ಅದಕ್ಕೆ ನೀರ್ ಹಾಕಿ ಬೆಳೆಸೋದು ಮಾತ್ರ ಸುಪ್ತ ಮನಸ್ಸಿನ ಕೆಲಸ. ಸೊ ನಂತರ ನಿಮ್ಮ ಜೀವನವು ಅದರಂತೆಯೇ ಹರಳುತ್ತೆ ಅಂತ ಹೇಳ್ತಿದ್ದಾರೆ. ಶುಭ ಸುದ್ದಿ ಏನೆಂದರೆ ನೀವು ಈ ಬೀಜಗಳನ್ನ ಬದಲಾಯಿಸಬಹುದು. ನೋಡಿ ಮಾಸ್ಟರ್ಸ್, ನಾವು ಹಾಕಿರೋ ಗೊತ್ತೋ ಗೊತ್ತಿಲ್ದೇನೆ ನಮ್ಮ ಕಾನ್ಶಿಯಸ್ ಮೈಂಡ್ ಇಂದ ಹಾಕಿರೋಂತ ಬೀಜಗಳನ್ನ ನಾವು ಬದಲಾಯಿಸಬಹುದು ಅಂತ ಹೇಳ್ತಿದ್ದಾರೆ. ಕ್ಯಾಪ್ಟನ್ ಆದ ನೀವು ಇನ್ನು ಮುಂದೆ ಸ್ಪಷ್ಟವಾದ ಪ್ರೀತಿಯಿಂದ ಕೂಡಿದ ಆಜ್ಞೆಗಳನ್ನ ನೀಡಲು ಕಲಿಯಬಹುದು. ಈಗ ನಾವೇ ಕ್ಯಾಪ್ಟನ್ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕು? ನಮ್ಮ ಕಾನ್ಶಿಯಸ್ ಮೈಂಡ್ ಇಂದ ಒಳ್ಳೆಯವಾದ ಬೀಜಗಳನ್ನ ಬಿತ್ತಲಿಕ್ಕೆ ಪ್ರಾರಂಭ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಯಾವಾಗ ಜಾಗೃತ ಮತ್ತು ಸುಪ್ತ ಮನಸ್ಸುಗಳು ಒಂದೇ ಗುರಿಯತ್ತ ಕೆಲಸ ಮಾಡಲು ಪ್ರಾರಂಭವಾಗ್ತದೋ ಆಗ ಸಫಲತೆ ಎನ್ನುವುದು ಸಹಜವಾಗಿ ನಮಗೆ ಸಿಗ್ತಾ ಹೋಗುತ್ತೆ. ಈ ನಾವು ಏನು ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಂದ್ರೆ ಜಾಗೃತ ಮನಸ್ಸಿನಿಂದ ಏನು ಒಳ್ಳೇದನ್ನ ಯೋಚನೆ ಮಾಡ್ತಿರ್ತೀವೋ ಅದೇ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಸ್ಟೋರ್ ಆಗಿ ಅದೇ ರೀತಿಯ ಜೀವನವನ್ನ ನಾವು ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಸೊ ಆಗ ನಾವು ಎಲ್ಲ ವಿಚಾರದಲ್ಲಿಯೂ ಕೂಡ ಸಫಲತೆ ಅಂದ್ರೆ ಸಕ್ಸಸ್ ಅನ್ನ ಕಾಣ್ಲಿಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸುಪ್ತ ಮನಸ್ಸಿನ ಗುಣಪಡಿಸುವ ಶಕ್ತಿ ಎರಡನೇದು ಏನ್ ಹೇಳ್ತಿದ್ದಾರೆ ಪಾಯಿಂಟ್ ಅಂತ ಹೇಳಿದ್ರೆ, ಯಾವ ರೀತಿ ಸುಪ್ತ ಮನಸ್ಸಿನಲ್ಲಿ ಇರೋದನ್ನ ಗುಣಪಡಿಸ್ಬೋದು? ನಿಮ್ಮ ದೇಹ ಸದಾ ನಿಮ್ಮ ಮಾತು ಆಲಿಸ್ತಾ ಇರತ್ತೆ. ಗಮನಿಸಿ ಮಾಸ್ಟರ್ಸ್, ನಮ್ಮ ದೇಹ ಯಾವಾಗ್ಲೂ ನಮ್ಮ ಮಾತನ್ನ ಕೇಳ್ತಾ ಇರತ್ತೆ. ಇದು ನಂಬಲು ಕಷ್ಟ ಆಗ್ಬೋದು, ಆದ್ರೆ ನಮ್ಮ ದೇಹದ ಪ್ರತಿಯೊಂದು ಜೀವಕೋಶವು ನೀವು ಯೋಚಿಸುವ ಆಲೋಚನೆಗಳನ್ನ, ನೀವು ಹೊಂದಿರತಕ್ಕಂತಹ ಭಾವನೆಗಳನ್ನ ಮತ್ತು ನೀವು ಪ್ರತಿದಿನ ನಿಮ್ಮೊಂದಿಗೆ ನಡೆಸುವ ಆಂತರಿಕ ಸಂಭಾಷಣೆಯನ್ನು ಆಲಿಸುತ್ತಿರುತ್ತದೆ. ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ಯಾವಾಗ್ಲೂ ನಮ್ಮೊಳಗೆ ನಡೆಯುವ ಚರ್ಚೆಯನ್ನು ಕೂಡ ಕೇಳಿಸ್ಕೊಳ್ತಾ ಇರತ್ತೆ. ನಾವ್ ಏನ್ ಆಲೋಚನೆ ಮಾಡ್ತೀವಿ ಮತ್ತೆ ನಾವ್ ಏನ್ ಯೋಚನೆ ಮಾಡ್ತಾ ಇದೀವಿ, ಏನ್ ಭಾವನೆಗಳನ್ನ ಬಿಡ್ತಾ ಇದೀವಿ ಎಲ್ಲವನ್ನ ಆಲಿಸ್ತಾ ಇರತ್ತೆ. ಡಾಕ್ಟರ್ ಜೋಸೆಫ್ ಮರ್ಫಿ ಅವರ ಪ್ರಕಾರ ಇದು ಕೇವಲ ಕವಿತೆಯ ಸಾಲುಗಳಲ್ಲ, ಇದು ಅದ್ಭುತವಾದ ಗುಣಪಡಿಸುವಿಕೆ ಅಂತ ತಿಳಿಸ್ತಿದ್ದಾರೆ. ಅಂದ್ರೆ ಹೀಲಿಂಗ್ ಮತ್ತು ದೀರ್ಘಕಾಲದ ಆರೋಗ್ಯದ ಹಿಂದೆ ಇರುವ ರಹಸ್ಯ ತಂತ್ರಜ್ಞಾನ ಅಂತ ಹೇಳ್ತಿದ್ದಾರೆ. ನಮ್ಮನ್ನ ನಾವು ಯಾವ ರೀತಿ ಸೆಲ್ಫ್ ಹೀಲಿಂಗ್ ಮಾಡ್ಕೊಳ್ಬಹುದು, ನಮ್ಮ ಸುಪ್ತ ಮನಸ್ಸಿನಲ್ಲಿ ಸ್ಟೋರ್ ಆಗಿರುವ ಪ್ರೋಗ್ರಾಮ್ ಅನ್ನ ಯಾವ ರೀತಿ ನಾವು ಬದಲು ಮಾಡ್ಕೊಳ್ಬಹುದು ಅನ್ನೋ ವಿಚಾರಗಳನ್ನ ರಹಸ್ಯ ತಂತ್ರಜ್ಞಾನ ಅಂತ ತಿಳಿಸ್ತಿದ್ದಾರೆ. ನಿಮ್ಮ ಮನಸ್ಸು ಕೇವಲ ನಿಮ್ಮ ಆರೋಗ್ಯದ ಮೇಲೆ ಮಾತ್ರ ಪ್ರಭಾವ ಬೀರೋದಿಲ್ಲ, ಬದಲಾಗಿ ಅದು ನಿಮ್ಮ ಆರೋಗ್ಯವನ್ನ ನಿರ್ದೇಶಿಸುತ್ತೆ ಅಂತ ಹೇಳ್ತಿದ್ದಾರೆ. ದೇಹ ಅನ್ನೋದು ಮನಸ್ಸಿಗೆ ಸ್ಪಂದಿಸ್ತಾ ಇರತ್ತೆ. ನಮ್ಮ ಸುಪ್ತ ಮನಸ್ಸು ದೇಹದ ಪ್ರತಿಯೊಂದು ಕಾರ್ಯವನ್ನ
ಹೃದಯ ಬಡಿತ ಇರ್ಬೋದು, ಜೀರ್ಣಕ್ರಿಯೆ ಇರ್ಬೋದು, ಜೀವಕೋಶಗಳ ದುರಸ್ತಿ ಇರ್ಬೋದು, ಯಾವುದೇ ಜಾಗೃತ ಪ್ರಯತ್ನ ಇಲ್ಲದೆ ನಿರ್ವಹಿಸ್ತಾ ಇರತ್ತೆ. ಆದ್ರೆ ನಿಮ್ಮ ಮಾನಸಿಕ ಇನ್ಪುಟ್ಗಳಿಗೆ, ಅಂದ್ರೆ ನಾವೇನೇನು ನಮ್ಮ ಮನಸ್ಸಿನಿಂದ ಕಳಿಸಿದೀವೋ, ತುಂಬಿಸ್ಕೊಂಡಿದೀವೋ ಅವಕ್ಕೂ ಕೂಡ ಪ್ರತಿಕ್ರಿಯಿಸ್ತಾ ಇರುತ್ತೆ. ಮನಸ್ಸಿಗೆ ಭಯವನ್ನ ಉಣಿಸಿದರೆ ದೇಹವು ಬಿಗಿಯಾಗತ್ತೆ. ನೋಡಿ ಮಾಸ್ಟರ್ಸ್, ಈಗ ಏನ್ ಹೇಳ್ತಾ ಇದೀನಿ ಅಂದ್ರೆ, ಈಗ ನಾವು ನಮ್ಮ ಮನೆಗೆ ಕಳ್ಳ ಬರ್ತಾನೆ ಅಂತ ಗೊತ್ತಾದ್ರೆ, ಅಥವಾ ನಮ್ಮ ಏರಿಯಾದಲ್ಲಿ ಕಳ್ಳತನ ನಡೀತಾ ಇದೆ ಅಂತ ಗೊತ್ತಾದ್ರೆ, ನಮ್ಮ ಮನೆಗಳಿಗೆ ನಾವು ಭದ್ರವಾದ ಗೇಟ್ಗಳನ್ನ, ಕಬ್ಬಿಣದ ಸಲಾಕೆಗಳಿಂದ ಬಂದೋಬಸ್ತ್ ಮಾಡ್ಕೊಳ್ತೀವಿ. ಹಾಗೆ ನಮ್ಮ ದೇಹದಲ್ಲಿ ಭಯ ಇದ್ರೆ ನಮ್ಮ ದೇಹವು ಕೂಡ ತನ್ನ ಚರ್ಮವನ್ನ, ತನ್ನ ಸುತ್ತ, ತನ್ನ ಒಳಗಿರುವ ಅಂಗಾಂಗಗಳನ್ನ ಪ್ರೊಟೆಕ್ಷನ್ಗಳಿಗೋಸ್ಕರ ದಪ್ಪವಾಗಿ ನಿರ್ಮಾಣ ಆಗತ್ತೆ. ಭಯದಿಂದಲೂ ಕೂಡ ನಾವು ದಪ್ಪ ಆಗ್ತೀವಿ ಮಾಸ್ಟರ್ಸ್. ನಮ್ಮ ಒಳಗಿರುವ ನಮ್ಮ ಪಾರ್ಟ್ಸ್ ಗಳನ್ನ ಕಾಪಾಡ್ಕೊಳ್ಳೋಕೋಸ್ಕರ ಅದೇನ್ ಮಾಡತ್ತೆ, ತನ್ನನ್ನು ತಾನು ಭದ್ರವಾಗಿ ಒಂದು ಚರ್ಮದ ಮೂಲಕ ಸುತ್ತುವರಿಸ್ಕೊಳ್ಳುತ್ತೆ. ಹಾಗೆ ಒತ್ತಡಕ್ಕೆ ಒಳಗಾಗ್ತಾ ಇರುತ್ತೆ. ಮನಸ್ಸಿಗೆ ಶಾಂತಿಯನ್ನ ನೀಡಿದರೆ ದೇಹವು ವಿಶ್ರಾಂತಿ ಪಡೆಯುತ್ತದೆ, ಚೇತರಿಸಿಕೊಳ್ಳುತ್ತೆ ಮತ್ತು ಆರೋಗ್ಯವಾಗಿ ಬೆಳೆಯುತ್ತೆ ಅಂತ ಹೇಳ್ತಿದ್ದಾರೆ. ನೈಜ ಕತೆ, ಒಂದು ಕತೆ ಮೂಲಕ ನಮ್ಗೆ ತಿಳಿಸ್ತಿದ್ದಾರೆ. ಗುಣಪಡಿಸುವ ಶಕ್ತಿಗೆ ಸಾಕ್ಷಿ. ಮರ್ಫಿಯವರು ಈ ಶಕ್ತಿಯನ್ನ ವಿವರಿಸಲು ಹಲವು ನೈಜ ಉದಾಹರಣೆಗಳನ್ನ ನೀಡಿದ್ದಾರೆ. ಸಂಧಿವಾತ ಅನ್ನೋ ಒಂದು ಕಾಯಿಲೆಯಿಂದ ಒಬ್ಬ ಬಳಲ್ತಾ ಇರ್ತಾನೆ. ದೀರ್ಘಕಾಲದ ಸಂಧಿವಾತದಿಂದ ಬಳಲುತ್ತಿದ್ದ ಒಬ್ಬ ಮಹಿಳೆ ಆಟೋ ಸಜೆಷನ್ ತಂತ್ರವನ್ನ ಬಳಸ್ತಾಳೆ. ಪ್ರತಿದಿನ ಅವಳು ತನ್ನ ಕೀಲುಗಳು ಮುಕ್ತವಾಗಿ ಚಲಿಸುತ್ತಿದೆ, ಅಂದ್ರೆ ವಿಜುವಲೈಸೇಷನ್ ಮಾಡ್ಕೊಳ್ಳೋದು. ನನ್ನ ಕೀಲುಗಳು ಆರಾಮವಾಗಿದೆ, ಪರ್ಫೆಕ್ಟ್ ಆಗಿದೆ, ನಾನ್ ಚೆನ್ನಾಗಿ ನಡೀತಾ ಇದ್ದೀನಿ, ನಾನು ಎಲ್ಲಾ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ. ಏನ್ ಆಗಲ್ಲ ಅಂತ ನೀವು ಕುತ್ಕೊಂಡ್ಬಿಟ್ಟಿದಿರೋ ಅದನ್ನ ಫಸ್ಟ್ ಕ್ಲಾರಿಟಿ ಆಗಿ, ನನ್ನ ಆರೋಗ್ಯ, ನನ್ನ ಕೀಲುಗಳು ಪರ್ಫೆಕ್ಟ್ ಆಗಿದೆ. ಅದು ಪರ್ಫೆಕ್ಟ್ ಆಗಿದ್ದಾಗ, ನಿಮ್ಮ ಕಾಲುಗಳು ಚೆನ್ನಾಗಿದ್ದಾಗ ನೀವ್ ಏನೆಲ್ಲಾ ಕೆಲಸಗಳನ್ನ ಮಾಡ್ತಿರ್ತೀರಾ, ಏನೆಲ್ಲಾ ಓಡಾಡ್ತಿರ್ತೀರಾ, ಅದನ್ನ ವಿಜುವಲೈಸೇಷನ್ ಮಾಡ್ಕೊಳ್ಳೋದು. ಸೊ ಪ್ರತಿದಿನ ಅವಳು ನನ್ನ ಕೀಲುಗಳು ಮುಕ್ತವಾಗಿ ಚಲಿಸುತ್ತಿದೆ, ನಾನು ಸದೃಢವಾಗಿದ್ದೇನೆ, ಮತ್ತೆ ನೋವು ಮುಕ್ತಳಾಗಿದ್ದೇನೆ ಎಂದು ಪದೇ ಪದೇ ಪುನರಾವರ್ತನೆ ಮಾಡ್ತಿರ್ತಾಳೆ. ಕೆಲವೇ ವಾರಗಳಲ್ಲಿ ಅವಳ ನೋವು ಕಡಿಮೆಯಾಗಿ ತಿಂಗಳುಗಳಲ್ಲಿ ಅವಳು ಸಂಪೂರ್ಣ ಗುಣಮುಖಳಾಗ್ತಾಳೆ. ಅಂದ್ರೆ ನಾವ್ ಯಾವ ರೀತಿಯ ಅಫರ್ಮೇಶನ್ಸ್ ಗಳನ್ನ ನಮ್ಮ ದೇಹದ ಭಾಗಗಳಿಗೆ ಕೊಡ್ತೀವೋ, ಎಲ್ಲಿ ನಿಮ್ಮ ಸಮಸ್ಯೆ ಇರುತ್ತೋ ಅಲ್ಲಿಗೆ ಆ ಒಂದು ಅಫರ್ಮೇಶನ್ಸ್ ಗಳನ್ನ ಕೊಟ್ಟಾಗ, ಅಂದ್ರೆ ಮಾಸ್ಟರ್ಸ್ ಅಫರ್ಮೇಶನ್ಸ್ ಕೊಡುವಾಗ್ಲೂ ಕೂಡ ನಿಮ್ಮ ಸ್ಥಿತಿ, ಅಂದ್ರೆ ನಿಮ್ಮ ಒಂದು ಆಲೋಚನೆಗಳೆಲ್ಲ ಕಡಿಮೆ ಆಗಿರ್ಬೇಕು, ಧ್ಯಾನದ ಸ್ಥಿತಿ ಚೆನ್ನಾಗಿರ್ಬೇಕು. ಸೊ ಅಂತ ಧ್ಯಾನ ಮಾಡಿ ಈ ಅಫರ್ಮೇಶನ್ಸ್ ಗಳನ್ನ ನೀವು ಕೊಡ್ತಾ ಹೋದಾಗ ಅದು ನಿಮಗೆ ಕ್ರಿಯೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಹಾಗೆ ನಿದ್ರಾಹೀನತೆ ಒಂದು ಎಕ್ಸಾಂಪಲ್ ಕೊಡ್ತಿದ್ದಾರೆ. ತೀರಾ ನಿದ್ರಾಹೀನತೆಯಿಂದ ಬಳಲ್ತಿರ್ತಾನೆ ಒಬ್ಬ ವ್ಯಕ್ತಿ. ಪ್ರತಿದಿನ ರಾತ್ರಿ ನಾನು ಸುಲಭವಾಗಿ ನಿದ್ರಿಸುತ್ತೇನೆ. ಯಾರ್ಯಾರಿಗೆ ನಿದ್ರೆ ಬರಲ್ವೋ ಅವ್ರ ಅಯ್ಯೋ ನನ್ ನಿದ್ದೆ ಬರಲ್ಲ ಅಂತ ಹೇಳೋದ್ನ ಬಿಟ್ಟು, ನಾನ್ ಪ್ರತಿ ರಾತ್ರಿ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ. ನೋಡಿ ಮಾಸ್ಟರ್ಸ್, ನಕಾರಾತ್ಮಕದಿಂದ ಸಕಾರಾತ್ಮಕ ಯಾವ ರೀತಿ ಬದಲು ಮಾಡ್ಕೊಳ್ಳೋದು ಅನ್ನೋ ವಿಚಾರಗಳನ್ನ. ನಾನು ನಿದ್ದೆ ಬರ್ತಾ ಇಲ್ಲ ಅಂದ್ರೆ ನಾವು ಅದಕ್ಕೆ ಶಕ್ತಿಯನ್ನ ಕೊಡ್ತಾ ಇದೀವಿ, ಅದಿನ್ನ ಜಾಸ್ತಿ ಆಗತ್ತೆ, ಇನ್ನ ನಿಮಗೆ ನಿದ್ದೆ ಬರ್ಸೋದಿಲ್ಲ. ಸೊ ಹಾಗಾಗಿ ಪ್ರತಿದಿನ ರಾತ್ರಿ ನಾವು ಸುಲಭವಾಗಿ ನಿದ್ರಿಸ್ತಾ ಇದ್ದೀನಿ ಮತ್ತು ಚೈತನ್ಯದಿಂದ ಎಚ್ಚರಗೊಳ್ತಾ ಇದ್ದೀನಿ ಅಂತ ಲಾಲಿಯಂತೆ ಪದೇ ಪದೇ ಹೇಳ್ಕೊಳ್ತಾ ಇರ್ಬೇಕು, ಪದೇ ಪದೇ ಹೇಳ್ಬೇಕು ಮಾಸ್ಟರ್ಸ್. ಆಗ ಯಾವುದೇ ಮಾತ್ರೆಗಳಿಲ್ಲದೆ, ಕೆಲವರು ನಿದ್ದೆ ಮಾಡ್ಲಿಕ್ಕೂ ಕೂಡ ನಿದ್ರೆ ಮಾತ್ರೆನ ತಗೊಂಡು ಮಲ್ಕೊಳ್ತಾರೆ. ಸೊ ಈ ಮಾತ್ರೆಗಳಿಂದನೂ ಕೂಡ ನಾವು ಮುಕ್ತರಾಗ್ಬೋದು. ಅವನಿಗೆ ನೈಸರ್ಗಿಕವಾದ ನಿದ್ದೆ ಮರಳಿ ಬರುತ್ತೆ. ಇವು ಕೇವಲ ಪವಾಡಗಳಲ್ಲ, ಇವು ಸುಪ್ತ ಮನಸ್ಸಿಗೆ ಸರಿಯಾದ ನಿರ್ದೇಶನವನ್ನ ಮಾಡಿದಾಗ, ನಮ್ಮ ಒಂದು ಒಳಗಿರತಕ್ಕಂತ ಸಬ್ ಕಾನ್ಶಿಯಸ್ ಮೈಂಡ್ಗೆ ಸರಿಯಾದ ರೀತಿಯಲ್ಲಿ ನಾವು ಡೈರೆಕ್ಟ್ ಮಾಡಿದಾಗ, ನಾವು ನಮ್ಮ ಒಂದು ಡೈರೆಕ್ಷನ್ ಅದು ಆಜ್ಞೆ ಆಗಿ ತೆಗೆದುಕೊಂಡು ಅದನ್ನೇ ಅದು ನಮಗೆ ವಾಪಸ್ಸಾಗಿ ಕೊಡ್ತಾ ಹೋಗುತ್ತೆ. ನಿಮ್ಮ ಆಲೋಚನೆಗಳು ನಿಮ್ಮ ಆರೋಗ್ಯಕ್ಕೆ ಆಹಾರವಾಗಬಹುದು ಅಥವಾ ವಿಷ ಆಗಬಹುದು ಮಾಸ್ಟರ್ಸ್. ನಮ್ಮ ಆಲೋಚನೆಗಳು ನಮ್ಮ ಆರೋಗ್ಯಕ್ಕೆ ಆಹಾರನೂ ಹೌದು, ವಿಷನೂ ಹೌದು. ಅಂದ್ರೆ ನಾವು ಯಾವ ರೀತಿಯ ಆಲೋಚನೆಗಳನ್ನ ಹೊರಡಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ಸ್ ಆಗಿರುತ್ತೆ.
ಆರೋಗ್ಯಕ್ಕಾಗಿ ಯಾವ ರೀತಿ ನಾವು ದೃಷ್ಟೀಕರಿಸಬೇಕು ಅನ್ನೋ ವಿಚಾರಗಳನ್ನ ತಿಳಿಸ್ತಿದ್ದಾರೆ. ಮೇಡಮ್, ಎಷ್ಟು ಟೈಮ್ ಇದೆ ನನಗೆ? ಮೇಡಮ್ ಇನ್ನ 10 ನಿಮಿಷ ಮಾಡಿ ಮೇಡಮ್. ಓಕೆ, ಇನ್ನ 10 ನಿಮಿಷ ಮಾಡ್ತೀನಿ. ಮುಂದಿದ್ದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ನೆಕ್ಸ್ಟ್ ವೀಕ್ ಟ್ಯೂಸ್ಡೇ ತಗೊಳ್ತೀನಿ. ಓಕೆ. ಹೀಲಿಂಗ್ ಅಥವಾ ವಿಜುವಲೈಸೇಷನ್, ಗುಣಪಡಿಸುವಿಕೆಗಾಗಿ ಅಂದ್ರೆ ಆರೋಗ್ಯವನ್ನ ಯಾವ ರೀತಿ, ಯಾವ್ದಾದ್ರು ಒಂದು ದೇಹದ ಭಾಗದಲ್ಲಿ ನಮ್ಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ಯಾವ ರೀತಿ ನಾವು ಗುಣಪಡಿಸ್ಕೊಳ್ಬಹುದು. ಮರ್ಫಿ ಅವರು ಸರಳವಾದ ಶಕ್ತಿಯುತವಾದ ಅಭ್ಯಾಸವನ್ನ ಇಲ್ಲಿ ತಿಳಿಸ್ತಿದ್ದಾರೆ. ಇದನ್ನ ಯಾರಾದ್ರೂ ಕೂಡ ಮನೆಯಲ್ಲೇ ಮಾಡ್ಬೋದು. ಶಾಂತವಾಗಿತ್ಕೊಂಡು ಒಂದು ಪ್ರಶಾಂತ ಸ್ಥಳದಲ್ಲಿ ಕುಳಿತುಕೊಂಡು ಕಣ್ಣುಗಳನ್ನ ಮುಚ್ಚಿ ದೀರ್ಘವಾಗಿ ಉಸಿರಾಡ್ಬೇಕು. ನೋಡಿ ಮಾಸ್ಟರ್ಸ್, ಕೇಳಿಸ್ಕೊಳ್ಳಿ. ಶಾಂತವಾಗಿ ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕುತ್ಕೊಂಡು ಕಣ್ಣುಗಳನ್ನ ಮುಚ್ಚಿ ದೀರ್ಘವಾಗಿ ಉಸಿರಾಡ್ಬೇಕು ಫಸ್ಟ್. ನೆಕ್ಸ್ಟ್ ಏನ್ ಮಾಡ್ಬೇಕು? ವಿಜುವಲೈಸೇಷನ್. ನಿಮ್ಮ ದೇಹವು ಸಂಪೂರ್ಣವಾಗಿ ಸದೃಢವಾಗಿದ್ದು ಆರೋಗ್ಯದ ಚೈತನ್ಯದಿಂದ ಒಳೆಯುತ್ತಿರುವುದನ್ನ ಕಲ್ಪಿಸ್ಕೊಳ್ಬೇಕು. ಈಗ ನಿಮ್ಮ ಒಂದು ಯಾವುದೋ ಒಂದು ದೇಹದ ಭಾಗದಲ್ಲಿ ಅನಾರೋಗ್ಯ ಇದೆ ಅಂತ ಅನ್ಕೊಳ್ಳಿ. ಸೊ ಈಗ ನಿಮ್ಗೆ ಅದನ್ನ ಕ್ಲಾರಿಟಿ, ನನಗೆ ಆರೋಗ್ಯ ಬೇಕು ಅನ್ನೋ ಒಂದು ಕ್ಲಾರಿಟಿ ನೀವು ಮಾಡ್ಕೊಳ್ಬೇಕು. ನನ್ನ ಆರೋಗ್ಯ ಪರ್ಫೆಕ್ಟ್ ಆಗಿದೆ ಅಂತ ಅನ್ಕೊಂಡಾಗ ಶಾಂತವಾಗಿ ಒಂದು ಕಡೆ ಕಣ್ಮುಚ್ಕೊಂಡು ದೀರ್ಘವಾಗಿ ಉಸಿರಾಡ್ತಾ ನೆಕ್ಸ್ಟ್ ಏನ್ ಹೇಳ್ಬೇಕು? ನಿಮ್ಮ ದೇಹವು ಸಂಪೂರ್ಣವಾಗಿ ಸದೃಢವಾಗಿದೆ, ಅಂದ್ರೆ ನನ್ನ ದೇಹವು ಅಂತ ನೀವ್ ಅನ್ಕೊಳ್ಳಿ. ಸದೃಢವಾಗಿದ್ದು ಆರೋಗ್ಯದ ಚೈತನ್ಯದಿಂದ ಒಳೆಯುತ್ತಿರುವುದನ್ನ ಕಲ್ಪನೆ ಮಾಡ್ಕೊಳ್ಳಿ, ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಅನಾರೋಗ್ಯವಾಗಿರುವ ಭಾಗವು ಬೆಳಕು ಮತ್ತು ಶಕ್ತಿಯಿಂದ ತುಂಬುತ್ತಿರುವುದನ್ನ ನೀವು ಕಾಣಿರಿ. ಎಲ್ಲಿ ಯಾವ ಭಾಗದಲ್ಲಿ ನಿಮಗೆ ಅನಾರೋಗ್ಯ ಇದೆಯೋ ಆ ಭಾಗಕ್ಕೆ ಆ ಶಕ್ತಿ ಅನ್ನೋದು ತುಂಬಿಕೊಳ್ತಾ ಇದೆ ಅನ್ನೋದನ್ನು ಕೂಡ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಹಾಗೆ ಪ್ರೀತಿಯಿಂದ ಆ ಭಾಗದ ಜೊತೆ ಮಾತಾಡಿ. ನಿಮ್ಮ ದೇಹದೊಂದಿಗೆ ಪ್ರೀತಿಯಿಂದ, ದಯೆಯಿಂದ ಮಾತಾಡಿ. ನನ್ನ ದೇಹದ ಪ್ರತಿಯೊಂದು ಜೀವಕೋಶವು ಆರೋಗ್ಯವಾಗಿದೆ ಮತ್ತು ಪರಿಪೂರ್ಣವಾಗಿ ಕೆಲಸ ಮಾಡ್ತಾ ಇದೆ. ನನ್ನ ಗುಣಮುಖಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಅಂತ ಹೇಳ್ಕೊಳ್ಳಿ. ಈ ಕೃತಜ್ಞತೆ ಅನ್ನೋದು ಬಹಳ ಮುಖ್ಯ. ಆರೋಗ್ಯ ಬೇಕು ಅಂತ ಗೊತ್ತಾಗಿದೆ, ಆರೋಗ್ಯ ಚೆನ್ನಾಗಿದೆ ಅಂತ ನೀವು ಅನ್ಕೊಳ್ತೀರಾ. ಚೆನ್ನಾಗಿದೆ ಅಂದಾಗ ನೀವು ಯಾವ ರೀತಿ ವಿಜುವಲೈಸೇಷನ್ ಮಾಡ್ಕೊಳ್ಬೇಕು? ಈಗ ಒಂದು ಕೈಯಲ್ಲಿ ನೋವಿದೆ ಅಂತ ಹೇಳಿದ್ರೆ ಆ ಕೈಯಿನ ಆರೋಗ್ಯ ಬಹಳ ಅದ್ಭುತವಾಗಿದೆ. ನಾನು ಅದರಿಂದ ಎಲ್ಲಾ ಕೆಲಸ ಮಾಡ್ತಾ ಇದ್ದೀನಿ, ಮೂಮೆಂಟ್ಸ್ ಮಾಡ್ತಾ ಇದ್ದೀನಿ, ಅಲ್ಲಿರೋ ಎಲ್ಲಾ ಸೆಲ್ಸ್ಗಳು ಚೈತನ್ಯ ಪೂರಿತವಾಗಿದೆ, ಆಕ್ಟಿವ್ ಆಗಿದೆ. ನಾನು ಅಡಿಗೆ ಮಾಡ್ಬೋದು, ಕಸ ಗುಡಿಸ್ಬೋದು, ಮನೆ ಒರೆಸ್ಬೋದು, ಮಕ್ಕಳನ್ನ ಎತ್ಕೊಳ್ಬೋದು, ಎಂತ ಭಾರದ ಥಿಂಗ್ಸ್ ಗಳನ್ನು ಕೂಡ ನಂಗೆ ಹೋಲ್ಡ್ ಮಾಡ್ಕೊಳ್ಳುವಂತ ಶಕ್ತಿ ನನ್ನ ಕೈಗೆ ಬಂದಿದೆ. ಅಂದ್ರೆ ನೀವು ವಿಪರೀತವಾದ ಕೈಯಲ್ಲಿ ಏನೂ ಕೆಲಸ ಮಾಡಕ್ ಆಗದಿರೋ ಪರಿಸ್ಥಿತಿಲಿ ಇರ್ತೀರ. ಆದ್ರೆ ನೀವು ಆ ಚಿಂತೆಯಲ್ಲಿ ಇಲ್ಲದೆ ಹೊಸ ಹೊಸ ಭಾವನೆಗಳನ್ನ ಹೊರಡಿಸ್ತಾ ಇರ್ಬೇಕು. ಚೆನ್ನಾಗಿದೆ, ಆರೋಗ್ಯವಾಗಿದೆ, ಎಲ್ಲಾ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ತರ. ಆ ನಂತರದಲ್ಲಿ ಈ ಒಂದು ಕೇಳ್ಕೊಳ್ತಾ ಇರೋದಕ್ಕೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ಬೇಕು. ಹಾಗೆ ಫೀಲ್ ಮಾಡ್ಬೇಕು, ನೀವು ಈಗಾಗಲೇ ಗುಣಮುಖರಾಗಿದ್ದೀರಿ ಎಂಬ ಭಾವನೆಯನ್ನ ಅನುಭವಿಸಿ. ಇದು ಭರವಸೆ ಅಲ್ಲ, ಇದು ಖಚಿತತೆ. ಕೇವಲ ನಾವು ಆಶ್ವಾಸನೆ ಅಥವಾ ಭರವಸೆ ನೀಡ್ತಾ ಇಲ್ಲ, ಇದು ನಡೆದಿದೆ ಅನ್ನೋ ವಿಚಾರಗಳನ್ನ ಇಲ್ಲಿ ತಿಳಿಸ್ತಿದ್ದಾರೆ. ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ಮಲಗುವ ಮುನ್ನ 5 ಅಥವಾ 10 ನಿಮಿಷಗಳ ಕಾಲ ಇದನ್ನ ಮಾಡ್ತಾ ಬನ್ನಿ. ಇಲ್ಲಿ ನಿರಂತರತೆ ಮತ್ತು ಭಾವನೆ ಅತಿ ಮುಖ್ಯ. ಸುಮ್ನೆ ಬಾಯಲ್ಲಿ ಹೇಳೋದಲ್ಲ ಮಾಸ್ಟರ್ಸ್, ಒಳಗಡೆಯಿಂದ ಹೃದಯಾಂತರಾಳದಿಂದ ಆ ಭಾವನೆ ನಿಮಗ್ ಬರ್ಬೇಕು. ಆ ಭಾವನೆಯಿಂದ, ಫೀಲಿಂಗ್ಸ್ ಇಂದ ನೀವು ಯಾವಾಗ ಮಲ್ಕೊಳಕ್ ಮುಂಚೆ ಒಂದ್ 5-10 ನಿಮಿಷ ಈ ರೀತಿ ಪ್ರಶಾಂತವಾದ ಸ್ಥಳದಲ್ಲಿ ಕಣ್ಮುಚ್ಕೊಂಡು ದೀರ್ಘವಾಗಿ ಉಸಿರಾಡಿ, ಯಾವ ಭಾಗದಲ್ಲಿ ಅನಾರೋಗ್ಯ ಇದೆಯೋ ಅದನ್ನ ವಿಜುವಲೈಸೇಷನ್ ಮಾಡ್ಕೊಳ್ತಾ, ಅದೀಗಾಗ್ಲೇ ಚೆನ್ನಾಗಾಗಿದೆ ಅನ್ನೋ ಕಲ್ಪನೆಯನ್ನ ಮಾಡ್ಕೊಳ್ತಾ ಕೃತಜ್ಞತೆ ಸಲ್ಲಿಸಿದ್ರೆ ನೀವು ನಿಜವಾಗ್ಲೂ ಆ ಜಾಗದಲ್ಲಿಂದ ಆ ಒಂದು ಸೆಲ್ಫ್ ಹೀಲಿಂಗ್ ಅನ್ನೋದನ್ನ ಅದ್ಭುತವಾಗಿ ಮಾಡ್ಕೊಳ್ಬಹುದು. ದೇಹದ ನೈಸರ್ಗಿಕ ಅರಿವು ಅನ್ನೋ ವಿಚಾರ. ನಿಮ್ಮ ದೇಹವು ಸಹಜವಾಗಿ ಗುಣಮುಖವಾಗಲು ಬಯಸುತ್ತೆ. ನಿಮ್ಮ ದೇಹ ಗಾಯವಾದಾಗ ಅದು ತಾನಾಗಿಯೇ ಗುಣ ಆಗುತ್ತೆ. ಮೂಳೆ ಮುರಿದಾಗ ಅದು ತಾನಾಗಿಯೇ ಕೂಡಿಕೊಳ್ಳುತ್ತದೆ. ಆದರೆ ಮನಸ್ಸು ಒತ್ತಡ, ದ್ವೇಷ, ಭಯದಿಂದ ಕೂಡಿದಾಗ ಈ ನೈಸರ್ಗಿಕ ಅರಿವಿಗೆ ಅಡ್ಡ. ಅಂದ್ರೆ ಏನೇ ಆದ್ರೂ ಅದು ಒಂದು ಸಹಜವಾಗಿ ಆ ಒಂದು ಪ್ರಕೃತಿಯಿಂದ ಎಲ್ಲ ಹೀಲ್ ಆಗ್ತಾ ಇರತ್ತೆ. ಆದ್ರೆ ನಾವೇನ್ ಮಾಡ್ತೀವಿ? ಅಯ್ಯೋ ನನ್ ಕೈ ಮುರಿದೋಯ್ತು, ಅಯ್ಯೋ ನನ್ ಕಾಲ್ ಮುರಿದೋಯ್ತು, ನನ್ ಮಂಡಿ ಏಟಾಗ್ತಾ ಇದೆ, ನನ್ ಕೈಲಿ ನಡಿಯಕ್ಕೆ ಆಗಲ್ಲ, ನಾನು ಇನ್ಮೇಲೆ ಏನ್ ಕೆಲ್ಸನೂ ಮಾಡಕ್ಕಾಗಲ್ಲ, ಈ ರೀತಿಯ ಒಂದು ಆಲೋಚನೆಯನ್ನ, ಭಾವನೆಯನ್ನ ಹೊರಡಿಸಿ ಆ ಪ್ರಕೃತಿಯಿಂದ ನಮಗೆ ಗಿಫ್ಟ್ ತರ ಸಿಗ್ತಾ ಇರುತ್ತೆ ಶಕ್ತಿ. ಅದನ್ನ ಬಿಟ್ಟು ನಮ್ಮ ಭಾವನೆಯಿಂದ ನಾವು ನಮ್ಮ ಆರೋಗ್ಯವನ್ನ
ಆ ಅನಾರೋಗ್ಯವನ್ನ ತಂದ್ಕೊಳ್ತಾ ಇರ್ತೀವಿ. ಸೊ ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಆದರೆ ಮನಸ್ಸು ಒತ್ತಡ, ದ್ವೇಷ, ಭಯದಿಂದ ಕೂಡಿದಾಗ ಈ ನೈಸರ್ಗಿಕ ಅರಿವಿಗೆ ಅಡ್ಡ ಆಗ್ತಿರತ್ತೆ. ಮನಸ್ಸು ಶಾಂತಿ, ನಂಬಿಕೆಯಿಂದ ಕೂಡಿದಾಗ ಆರೋಗ್ಯ ತಾನಾಗಿಯೇ ಅರಿಯುತ್ತೆ. ಯಾವಾಗ ನಮ್ಮ ಮನಸ್ಸು ಶಾಂತಿಯಾಗಿರುತ್ತೋ, ಏನಾಗಿದ್ಯೋ ಅದನ್ನ ಸ್ವೀಕಾರ ಮಾಡ್ಕೊಳುತ್ತೋ, ಆಗ ಪ್ರಕೃತಿ ನಮ್ಗೆ ಸಹಾಯ ಮಾಡುತ್ತೆ. ಅದನ್ನ ಗುಣಪಡಿಸ್ಕೊಳ್ಳೋ ಮಾರ್ಗವನ್ನ ತಿಳಿಸ್ಕೊಡುತ್ತೆ. ಸೊ ಇವತ್ತಿನಿಂದಲೇ ಆರಂಭ ಮಾಡಿ. ಬಲವಂತವಲ್ಲ, ಬದಲಾಗಿ ನಂಬಿಕೆಯಿಂದ ಮಾಡಿ. ಯಾರಿಗೂ ಫೋರ್ಸ್ ಮಾಡ್ತಾ ಇಲ್ಲ ನಾನು. ನಂಬಿಕೆಯಿಂದ ಈ ಒಂದು ಕೆಲಸವನ್ನ ನೀವು ಮಾಡಿ ಅಂತ ಹೇಳ್ತಿದ್ದಾರೆ. ಒಂದು ಸರಳ ವಾಕ್ಯವನ್ನ ಆರಿಸಿಕೊಳ್ಳಿ. ಒಂದು ವಾಕ್ಯವನ್ನ ಇಲ್ಲಿ ತಿಳಿಸ್ತಿದ್ದಾರೆ ಮಾಸ್ಟರ್ಸ್. ಯಾರಾದ್ರೂ ಬರ್ಕೊಳಂಗಿದ್ರೆ ಬರ್ಕೊಳ್ಳಿ. ನಾನು ಪೂರ್ಣನಾಗಿದ್ದೇನೆ, ನಾನು ಗುಣಮುಖನಾಗಿದ್ದೇನೆ, ನಾನು ಕೃತಜ್ಞನಾಗಿದ್ದೇನೆ. ಈ 3 ವಾಕ್ಯಗಳನ್ನ ಮಲಗುವ ಮುಂಚೆ 5 ರಿಂದ 10 ನಿಮಿಷ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರಾಡಿ, ನಂತರ ಮತ್ತೆ ನಿಮ್ಮ ಉಸಿರಾಟವನ್ನ ನಾರ್ಮಲ್ ತಗೊಂಡ್ಬಂದು ಶ್ವಾಸ ಗಮನಿಸ್ತಾ ಈ 3 ವಾಕ್ಯಗಳನ್ನ ಹೇಳಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಮಲಗಿ ಮಾಸ್ಟರ್ಸ್. ನಾನು ಪೂರ್ಣನಾಗಿದ್ದೇನೆ, ನಾನು ಗುಣಮುಖನಾಗಿದ್ದೇನೆ, ನಾನು ಕೃತಜ್ಞನಾಗಿದ್ದೇನೆ. ಇದನ್ನ ಪ್ರತಿದಿನ ಪುನರಾವರ್ತಿಸಿ ನಿಮ್ಮ ಸುಪ್ತ ಮನಸ್ಸು ತನ್ನ ಮೌನ ಮ್ಯಾಜಿಕ್ ಅನ್ನ ಪ್ರಾರಂಭಿಸಲು ಪ್ರಾರಂಭ ಮಾಡುತ್ತೆ. ಯಾವಾಗ ನೀವು ಈ ಒಂದು ಅಫರ್ಮೇಶನ್ ನ ಹೇಳ್ಕೊಳ್ತಾ ದಿನಾ ಮಲ್ಕೊಳ್ತಿರೋ, ಪುನಃ ಪುನಃ ಹೇಳ್ಕೊಳ್ತಾ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅದು ಸ್ಟೋರ್ ಆಗಿ ನೀವ್ ಯಾವ ಬೀಜವನ್ನ ಬಿತ್ತಿದ್ದೀರೋ ಅದರ ಫಲವನ್ನ ಅದು ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಸೊ ಇಲ್ಲಿಗೆ ನಿಲ್ಲಿಸ್ಲಾ ಮೇಡಮ್? ಇನ್ನೊಂಚೂರು ಹೇಳ್ಬೋದಾ? ಮೇಡಮ್ ಕ್ವಶನ್ ಅನ್ಸುತ್ತಲ್ಲ, ಇನ್ನೊಂದು ಜಾಸ್ತಿ ಆಗತ್ತಾ? ನನ್ಗೆ ಇನ್ನೂ ಒಂದು ಕ್ಲಾಸ್ ಬೇಕಾಗತ್ತೆ. ಇದು ಈಗ ಸದ್ಯಕ್ಕೆ ಇಲ್ಲಿಗೆ ನಿಲ್ಲಿಸ್ತೀನಿ ಮ್ಯಾಮ್. ನೆಕ್ಸ್ಟ್ ಅಲ್ಲಿ ತಗೊಳ್ಳೋಣ. ಎಸ್, ಕ್ಲಿಯರ್ ಆಗುತ್ತಲ್ಲ, ನೆಕ್ಸ್ಟ್ ಇಂದ ಮತ್ತೆ ತಗೊಳ್ಳೋಣ. ಓಕೆ ನೆಕ್ಸ್ಟ್ ತಗೊಳ್ಳೋಣ. ಈಗ ಇಲ್ಲಿಗೆ ನಿಲ್ಲಿಸ್ತೀನಿ. ನಮಸ್ತೆ ಮೇಡಮ್. ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್. ಇದು ಡಾಕ್ಟರ್ ಜೋಸೆಫ್ ಮರ್ಫಿ ಅವರ ಒಂದು ಸಬ್ ಕಾನ್ಶಿಯಸ್ ಮೈಂಡ್ ನ ನಾವ್ ಯಾವ ರೀತಿ ರೀಪ್ರೋಗ್ರಾಮ್ ಮಾಡ್ಬೋದು, ಹಳೆ ಪ್ರೋಗ್ರಾಮ್ ನ ಹಳ್ಸಾಕಿ ಹೊಸ ಪ್ರೋಗ್ರಾಮ್ ನ ಯಾವ ರೀತಿ ಮಾಡ್ಕೊಂಡು ನಮ್ಮ ಸಂಬಂಧಗಳನ್ನ ಅಥವಾ ನಮ್ಮ ಆರೋಗ್ಯವನ್ನ ಅಥವಾ ನಮ್ಮ ವಿದ್ಯಾಭ್ಯಾಸ ಇರ್ಬೋದು ಅಥವಾ ನಮ್ಮ ಕಾಯಿಲೆಗಳಿರ್ಬೋದು ಯಾವ ರೀತಿ ಬದಲು ಮಾಡ್ಕೊಳ್ಬಹುದು, ಹೀಲ್ ಮಾಡ್ಕೊಳ್ಬಹುದು ಅನ್ನೋ ವಿಚಾರಗಳನ್ನ ಅಫರ್ಮೇಶನ್ ಮೂಲಕ ಮತ್ತೆ ಉದಾಹರಣೆ ಮೂಲಕ ತಿಳಿಸ್ಕೊಟ್ಟಿದ್ದಾರೆ. ಇನ್ನ ಮುಂದಿನ ವಿಚಾರಗಳನ್ನ ಮುಂದಿನ ಕ್ಲಾಸ್ ನಲ್ಲಿ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಂತಹ ಈ ಒಂದು ಮಹತ್ತರ ಫೌಂಡೇಶನ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಥ್ಯಾಂಕ್ ಯು ಮ್ಯಾಮ್.